शुक्लाम्बरधरं विष्णुं शशिवर्णं प्रसन्नवदनं ध्यायेत् सर्वविघ्नोपशान्तये। ॐ श्रीमहागणपतये नमः। ॐ सरस्वती नमस्तुभ्यं वरदे कामरूपिणि भवतु मे सदा। ॐ श्री सरस्वत्यै नमः। ॐ गुरुब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्मा तस्मै श्री गुरवे नमः। ॐ श्री सद्गुरुभ्यो नमः। ಹರಿ ಓಂ. ಹರಿ ಓಂ. ಅನೇಕ ದಿನಗಳ ನಂತರ ಪುನಃ ನಮ್ಮ ತರಗತಿಗಳನ್ನ ಪ್ರಾರಂಭಿಸ್ತಾ ಇದ್ದೀವಿ. ಎಲ್ರಿಗೂ ಸ್ವಾಗತ. ಆಮೇಲೆ ಈ ಮೊದ್ಲಿಗೆ ನಾನು ಹಿಂದೆ ಹೇಳಿದ್ದೆ ಕೆಲವು ನಿಯಮ. ಈ ಕ್ಲಾಸಿಗೆ ಬರ್ಬೇಕಾದ್ರೆ ನಮ್ದೊಂದು ಕೆಲವು ನಿಯಮಗಳನ್ನ ಪಾಲಿಸ್ಕೊಂಡ್ರೆ ನಮ್ಗೆ ಇದು ಚೆನ್ನಾಗಿ ಅರ್ಥ ಆಗತ್ತೆ. ಹಾಗಾಗಿ ಅದನ್ನ ಹೇಳ್ತಾ ಇದ್ದೀನಿ ಪುನಃ. ತಾವೆಲ್ಲರೂ ದಯವಿಟ್ಟು ಅದನ್ನ ಪಾಲಿಸಿ. ಈ ಕ್ಲಾಸಿಗೆ ಬರ್ಬೇಕಾದ್ರೆ ಮೊದಲು ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಬರಬೇಡಿ. ಆಮೇಲೆ ತುಂಬಾ ಕೆಲಸ ಮಾಡಿ ಗಣವಾದಾಗ ಈ ಕ್ಲಾಸಿಗೆ ಬರೋದು ಬೇಡ. ಆಮೇಲೆ ಈ ಕ್ಲಾಸ್ನಲ್ಲಿ ಇದ್ದಾಗ ಒಂದು ಬುಕ್ಕು ಮತ್ತು ಪೆನ್ನು ಸದಾ ಜೊತೆಯಲ್ಲಿ ಇಟ್ಕೊಂಡಿರಿ. ಅನೇಕ ವಿಷಯಗಳನ್ನ ಬರ್ಕೋಬೇಕಾಗತ್ತೆ. ಹಾಗಾಗಿ ಪುಸ್ತಕ ಮತ್ತೆ ಪೆನ್ನು ಜೊತೆಯಲ್ಲಿರ್ಬೇಕು. ಆಮೇಲೆ ನಾನು ಹೇಳಿದ್ರಲ್ಲಿ ಏನಾದ್ರೂ ಸಂದೇಹ ಇದ್ರೆ ಯಾರಾದ್ರೂ ಆ ಸಂದೇಹನ ಕೇಳಿ ಅದನ್ನ ನಿವಾರಣೆ ಮಾಡ್ಕೋಬಹುದು. ಕೇಳಿದ್ರೆ ಯಾರೇನ್ ಅನ್ಕೊಂತಾರೋ ಏನೋ ಇದು ಅರ್ಥ ಆಗ್ಲಿಲ್ವಲ್ಲ ಅನ್ನೋದು ಬೇಡ. ಯಾರು ಕೇಳಿದ್ರು ಅದು ಸಂತೋಷನೇ, ಬೇರೆಯವ್ರಿಗೂ ಸಹ ಅದು ಅರ್ಥ ಆಗತ್ತೆ. ಆಮೇಲೆ ಈ ತರಗತಿಯಲ್ಲಿ ಕ್ಲಾಸ್ ಮುಗಿಯೋ ತನಕ ತುಂಬಾ ಅಲರ್ಟ್ ಆಗಿರ್ಬೇಕು. ಯಾಕೆಂದ್ರೆ ನಮ್ಮ ಮನಸ್ಸು ಮೊದಲೇ ಚಂಚಲ. ಒಂದು 5 ನಿಮಿಷನೂ ಒಂದ್ ಕಡೆ ಇರೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಇದೆಲ್ಲವನ್ನು ಮಾಡಿಕೊಂಡು ಮನಸ್ಸನ್ನ ಸಿದ್ಧ ಮಾಡಿಕೊಂಡು ಈ ತರಗತಿಯಲ್ಲಿ ಇರ್ಬೇಕಾಗತ್ತೆ. ಆಮೇಲೆ ಕೊನೆಯಲ್ಲಿ ನಾನು ಪ್ರಶ್ನೆ ಕೇಳ್ತೀನಿ. ಹಿಂದೆನೂ ಕೇಳ್ತಾ ಇದ್ದೆ. ಅದೇ ರೀತಿ ಈ ಕ್ಲಾಸ್ ಮುಗಿಸೋದಕ್ಕಿಂತ ಒಂದು 10 ನಿಮಿಷ ಮೊದಲು ಪ್ರಶ್ನೆ ಕೇಳ್ತೀನಿ. ಅದು ಆ ದಿನಕ್ಕೆ ಸಂಬಂಧಪಟ್ಟಿದ್ದಾದ್ರೂ ಆಗಿರ್ಬಹುದು, ಅಥವಾ ಹಿಂದಿನ ತರಗತಿದಾದ್ರೂ ಆಗಿರ್ಬೋದು, ಅಥವಾ ಬೇರೆ ಯಾವ್ದಾದ್ರು ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಿದ್ದೇ ಆಗಿರ್ಬಹುದು. ಯಾರಿಗೆ ಆನ್ಸರ್ ಗೊತ್ತಿದ್ರೆ ಅವರು ಆನ್ಸರ್ ಹೇಳಿ ಬೇರೆಯವ್ರಿಗೂ ಸಹ ಇದರಿಂದ ಪ್ರಯೋಜನ ಆಗತ್ತೆ. ಇಷ್ಟು ಹೇಳಿ ನಾನು ಈ ಉಪನಿಷತ್ತು ಪ್ರಾರಂಭ ಮಾಡ್ತಾ ಇದ್ದೀನಿ. ನಾವು ಇದುವರೆಗೂ ಒಂದು 7 ಉಪನಿಷತ್ ಮಾಡಿದ್ವಿ. ಇದು 8ನೇದು ಐತರೇಯ ಉಪನಿಷತ್ತು. ಈ ಐತರೇಯ ಉಪನಿಷತ್ತು ಎಲ್ಲ ಉಪನಿಷತ್ಗಳ ಹಾಗೇನೆ ಇದು ಸಹ ಬ್ರಹ್ಮಜ್ಞಾನವನ್ನು ನಮ್ಗೆ ತಿಳಿಸ್ಕೊಡುವ ಒಂದು ಚಿಕ್ಕ ಉಪನಿಷತ್ತು. ಬ್ರಹ್ಮ ಸತ್ಯ ಜಗನ್ಮಿಥ್ಯ ಜೀವೋ ಬ್ರಹ್ಮೈವ ನಾಪರಃ. ಇದು ಬ್ರಹ್ಮಜ್ಞಾನ ಆಗೋದ್ರಿಂದ ನಮ್ಗೇನ್ ಯೂಸು? ಯಾಕೆ ನಾವ್ ಕೇಳ್ಬೇಕು? ನಾವ್ ಯಾಕೆ ಆಧ್ಯಾತ್ಮಕ್ ಬರ್ಬೇಕು ಅಂದ್ರೆ, ನಮ್ಗೆ ಪ್ರತಿಯೊಬ್ಬರಿಗೂ ಸಹ ಸದಾ ನಮ್ಮಲ್ಲಿ ನೋವು, ಭಯ, ಸಂಕಟ, ಆತಂಕ ಹೀಗೆ
ಸಫರಿಂಗ್ಸ್ ನಮ್ಮಲ್ಲಿ ಇದ್ದೇ ಇರುತ್ತೆ. ಮೊದಲನೇದಾಗಿ ನಮ್ಮ ದೇಹದಿಂದ ನಮ್ಗೆ ನೋವು ಬರ್ಬೋದು. ನಿಮಗ್ ಗೊತ್ತು, ನಮ್ಮ ಶರೀರ ಪ್ರತಿ ಕ್ಷಣನೂ ಚೇಂಜ್ ಆಗ್ತಾನೇ ಇರುತ್ತೆ. ಈಗಿದ್ದ ಹಾಗೆ ಇನ್ನೊಂದು 5 ನಿಮಿಷಕ್ಕೆ ಆ ದೇಹ ಇರೋದಿಲ್ಲ. ಪದ್ಮ ಮ್ಯೂಟ್ ಮಾಡ್ಕೊಳ್ಳಿ. ಇವಾಗ ಒಂದು ನೋವಿದ್ರೆ ತಲೆನೋವು ಬಂತು, ನಾವು ಅದನ್ನ ಸರಿಪಡಿಸ್ಕೊಳ್ಳೋ ಅಷ್ಟಕ್ಕೆ ಇನ್ನೇನೋ ಹೊಟ್ಟೆ ನೋವು ಬರುತ್ತೆ ಅಥವಾ ಇನ್ನೇನೋ ಆಗುತ್ತೆ. ಈ ಶರೀರದಿಂದಲೇ ಅನೇಕ ಬಾಧೆಗಳು ನಮ್ಗೆ ಬರೋ ಸಾಧ್ಯತೆಗಳು ಇದೆ. ಈ ಶರೀರ ಆದ್ಮೇಲೆ ನಮ್ಮ ಮನಸ್ಸು ಶರೀರಕ್ಕಿಂತ ಇನ್ನೂ ಸೂಕ್ಷ್ಮವಾಗಿರೋದು. ಈ ಶರೀರಕ್ಕೆ ಬಾಧೆಗಳು ಬಂದಾಗೆ ಮನಸ್ಸಿಗೂ ಬರುತ್ತೆ. ಅದು ಸಹ ಕ್ಷಣ ಕ್ಷಣ ನಮ್ಮ ಆಲೋಚನೆಗಳು ಬದಲಾಗ್ತಾ ಇರುತ್ತೆ. ಭಯ ಆಗುತ್ತೆ, ಯಾವುದೋ ಇದ್ರ ಮೇಲೆ ಆತಂಕ, ಮತ್ತೇನೋ ಕಲ್ಪನೆ ಮಾಡ್ಕೊಂಡು ಭಯ, ಹೀಗೆ ನಾನಾ ರೀತಿಯಿಂದ ಮನಸ್ಸು ನಮ್ಗೆ ನೋವು ಕೊಡ್ತಾ ಇರುತ್ತೆ. ಅದಾದ್ಮೇಲೆ ಬುದ್ಧಿ, ಈ ಬುದ್ಧಿನೂ ಅಷ್ಟೇ. ನಾವ್ ಏನೇನೋ ಇಮ್ಯಾಜಿನ್ ಮಾಡ್ಕೊಂಡು ಏನೋ ನಿಶ್ಚಯ ಮಾಡ್ಕೊಳ್ತೀವಿ, ನಂತರ ಅದು ಸರಿ ಇಲ್ಲ ಅನ್ಸುತ್ತೆ. ಈಗ ಅದು ಸಹ ಅದ್ರ ಲಿಮಿಟ್ ನಲ್ಲಿ ಇರುತ್ತೆ. ನಮ್ಗೆ ಅದರಿಂದನೂ ಸಹ ನೋವಾಗ್ತಾ ಇರುತ್ತೆ. ಹೀಗೆ ಶರೀರ, ಮನಸ್ಸು, ಬುದ್ಧಿ ಎಲ್ಲದ್ರಿಂದನೂ ಸಹ ನಮ್ಗೆ ನೋವು, ಸಂಕಟ ಇದ್ದದ್ದೇ, ಎಲ್ರಿಗೂ ಇದ್ದದ್ದೇ. ಇದ್ರ ಜೊತೆಗೆ ನಮ್ಮ ಮನೆಯವರು ಅವರು ಸಹ ನಮ್ಗೆ ನೋವು ಕೊಡೋದ್ರಲ್ಲಿ ಎಕ್ಸ್ಪರ್ಟೇ ಇರ್ತಾರೆ. ಅನೇಕ ರೀತಿ ಬಾಧೆ ಉಂಟಾಗ್ತಾ ಇರುತ್ತೆ ಮನೆಯವ್ರ ಜೊತೆಗೆ ಹೊಂದಾಣಿಕೆಯಿಂದ ಇರ್ಬೇಕು ಅಂದ್ರೆ. ಅದಾದ್ಮೇಲೆ ಯಾರ್ದೋ ಆನ್ ಆಗಿದೆ, ಶೋಭಾ ಅವರು ಅಲ್ಲ ಬೇರೆ ಮನೆಯವರಷ್ಟೇ ಅಲ್ಲ, ನಮ್ಮ ಅಕ್ಕಪಕ್ಕದ ಮನೆಯವರು, ಅವರಿಂದನೂ ಸಹ ನಮಗ್ ನೋವು ಬರ್ತಾ ಇರುತ್ತೆ. ಅಕ್ಕಪಕ್ಕದವ್ರ ಮನೆಯಿಂದ, ಅಕ್ಕಪಕ್ಕದವ್ರ ಮನೆ ಆದ್ಮೇಲೆ ಆಮೇಲೆ ನಮ್ಮ ಸಮಾಜದಲ್ಲಿ ನಾವು ಒಡನಾಡ್ಬೇಕಾದ್ರೆ ಅಲ್ಲಿಂದನೂ ಸಹ ನೋವು, ಸಂಕಟ ಬರೋದಿರುತ್ತೆ. ಅಷ್ಟಾದ್ಮೇಲೆ ನಮ್ಮ ಸರ್ಕಾರದಿಂದನೂ ಬರುತ್ತೆ. ಆಮೇಲೆ ನಮ್ಮ ನೆರೆ ರಾಷ್ಟ್ರಗಳಿಂದನೂ ಬರುತ್ತೆ. ಇದ್ರ ಮಧ್ಯೆ ವೈರಲ್ ಇದು ಸುನಾಮಿ, ಪ್ರವಾಹ, ಯುದ್ಧ, ಹೀಗೆ ನಾನಾ ರೀತಿಯ ಸಂಕಟ ಈ ಜೀವಿಗೆ. ನಮ್ಮ ಮನುಷ್ಯರು ಮಾತ್ರದವ್ರಿಗಲ್ಲ, ಪಶು ಪಕ್ಷಿಗಳಿಗೂ ಸಹ ಈ ನೋವು, ಸಂಕಟ ಇರುತ್ತೆ. ಹಾಗೆ ನಮ್ಗೆ ನೋಡ್ತೀವಿ, ಇದರಿಂದ ಹುಟ್ಟಾಗಿಂದ ಈಗ ನೋಡ್ಕೊಂಡೇ ಬಂದಿದ್ದೀವಿ. ಇದರಿಂದ ನಮ್ಗೆ ಮುಕ್ತಿ ಬೇಡವಾ? ಹೇಗೆ ನಮ್ಗೆ ಮುಕ್ತಿ, ಯಾವ್ದ್ರಿಂದ ಶಾಂತಿ ಸಿಗುತ್ತೆ ಅಂತ ಯೋಚನೆ ಮಾಡಿದ್ರೆ ನಮ್ಮ ಈ ಜಗತ್ತಿನಿಂದ, ಯಾವುದೇ ಲಿಟರೇಚರ್ ಇಂದ ಆಗ್ಲಿ ಇದಕ್ಕೆ ನಮ್ಗೆ ಪರಿಹಾರ ಸಿಕ್ಕೋದಿಲ್ಲ. ಏನೋ ಪರಿಹಾರ ಸಿಕ್ಕಿದ್ರು ಸಹ ತಾತ್ಕಾಲಿಕವಾಗಿ ಆ ಪರಿಹಾರ ಸಿಕ್ಬೋದೇ ಆಗ್ಲಿ, ಒಂದು ಶಾಶ್ವತ ಪರಿಹಾರ ಅನ್ನೋದು ನಮ್ಗೆ ಸಿಗೋದಿಲ್ಲ. ಆದ್ರೆ ಇದೇ ನಮ್ಮ ವೇದಗಳಿಂದ ನಮ್ಗೆ ಇದಕ್ಕೆ ಪರಿಹಾರ ಸಿಗತ್ತೆ. ನಮ್ಮ ವೇದಗಳು ಅಪೌರುಷೇಯ, ಮನುಷ್ಯ ನಿರ್ಮಿತ ಅಲ್ಲ, ದೈವ ನಿರ್ಮಿತ. ಅದರಲ್ಲಿ ಇದಕ್ಕೆ ಆನ್ಸರ್ ಇದೆ. ನಿಮ್ಮ ಸಂಕಟಗಳೆಲ್ಲ ಪರಿಹಾರ ಆಗುತ್ತೆ. ನೀವು ಈ ವೇದ ಉಪನಿಷತ್ತಿನಗಳ ಬಂದು ಶ್ರವಣ ಮನನ ನಿಧಿಧ್ಯಾಸನಗಳ ಮೂಲಕ ಅದು ಶಾಸ್ತ್ರಗಳ ಹೇಳಿದ ರೀತಿಯಲ್ಲಿ ನೀವು ನಡ್ಕೊಳ್ಳೋದಾದ್ರೆ
ನಿಮ್ಗೆ ಇದರಿಂದ ಮುಕ್ತಿ ಸಿಗುತ್ತೆ. ಎಲ್ಲದಕ್ಕೂ ಕಾರಣ ನಾವು ದೇಹ ಅನ್ಕೊಳ್ಳೋದು, ತಾದಾತ್ಮ ಭಾವ, ಮನಸ್ಸು ಅನ್ಕೊಳ್ಳೋದು. ಒಂದೊಂದ್ರಿಂದನೂ ನಾವು ನಾವೇ ಅಂತ ಅನ್ಕೊಳ್ತೀವಿ, ಆದ್ರೆ ನಿಜವಾಗ್ಲೂ ಹಾಗಿಲ್ಲ. ನಮ್ಮ ಸ್ವರೂಪನೇ ಬೇರೆ. ನಾವು ಪ್ರತಿಯೊಂದ್ರ ಜೊತೆಗೂ ತಾದಾತ್ಮ ಮಾಡ್ಕೊಳ್ಳೋದ್ರಿಂದ ಈ ನೋವುಗಳು, ಸಂಕಟಗಳೆಲ್ಲ ನಮ್ಗೆ ಬರೋದು ಸಾಧ್ಯ. ಹೀಗೆ ನಮ್ಮ ವೇದಗಳಲ್ಲಿ 2 ವಿಭಾಗ ಇದೆ. ಒಂದು ಕರ್ಮಕಾಂಡ, ಮತ್ತೊಂದು ಜ್ಞಾನಕಾಂಡ. ಕರ್ಮಕಾಂಡದಲ್ಲಿ ಪ್ರಾರಂಭದಲ್ಲಿ ಧರ್ಮ ರೀತಿಯಲ್ಲಿ ನಾವು ಜೀವನ ನಡೆಸಿದಾಗ ನಮ್ಗೆ ಅದು ಚಿತ್ತಶುದ್ಧಿಯನ್ನು ಕೊಡುತ್ತೆ. ನಂತರ ನಾವು ಜ್ಞಾನಕಾಂಡಕ್ಕೆ ಹೋಗ್ಬೇಕಾಗತ್ತೆ. ಇದಕ್ಕೆ ಒಂದೇ ಸಲ ನಾವೆಲ್ಲಾನು ಆಗ್ಬಿಡತ್ತೆ, ನಮ್ಗೆ ಈ ಶಾಸ್ತ್ರಗಳು ತಿಳ್ಕೊಂಡ್ಬಿಡ್ತೀವಿ, ಅದ್ರ ಪ್ರಕಾರ ನಡ್ಕೊಂಡ್ಬಿಡ್ತೀವಿ ಅಂದ್ರೆ ಸಾಧ್ಯ ಇಲ್ಲ. ಯಾಕೆಂದ್ರೆ ನಮ್ಮ ಮನಸ್ಸಿನ ವಾಸನೆಗಳು ಅಪಾರ, ಅನಾದಿ. ಹೇಗೆಂದ್ರೆ ನಮ್ಮ ಲೌಕಿಕ ಉದಾಹರಣೆ ಕೊಡ್ಬೇಕು ಅಂದ್ರೆ, ಒಂದು ಹುಡುಗಿ ಮದ್ವೆ ಆಗ್ಬೇಕು ಅಂದ್ರೆ ನೋಡ್ತಾರೆ, ಮೊದ್ಲು ಹುಡುಗನ ಬಗ್ಗೆ ಏನೂ ಗೊತ್ತಿರಲ್ಲ. ಯಾರೋ ಒಬ್ರು ಹೇಳ್ತಾರೆ, ಹಿಂಗೆ ಹುಡುಗ ಇದ್ದಾನೆ, ಅವನು ಮದ್ವೆ ನೋಡ್ತಾ ಇದ್ದಾರೆ ನೋಡಿ ಅಂತ. ಅದು ಒಂದು ಶ್ರವಣ ಇದ್ದಂಗೆ, ಇದಾನೆ ಹುಡುಗ ಅನ್ನೋದು. ಆಮೇಲೆ ಅದನ್ನ ನೋಡಿ, ಓ ಇದಾನೆ, ನಮಗ್ ಸೆಟ್ ಆಗತ್ತೆ, ಎಲ್ಲ ಸರಿ ಹೋಗುತ್ತೆ ಅಂತ ಎಲ್ಲ ಏನೇನ್ ನೋಡ್ಬೇಕು, ನೋಡ್ಕೊಂಡ್ಮೇಲೆ ನಾನು ಮದ್ವೆ ಆಗ್ತೀನಿ. ಮದ್ವೆ ಆದ್ಮೇಲೆ ಹೊಸದ್ರಲ್ಲಿ ಏನು ಹೊಂದಾಣಿಕೆ ಇರೋದಿಲ್ಲ. ಅವರ ಅಭಿರುಚಿಗಳೇ ಬೇರೆ, ಇವರ ಅಭಿರುಚಿಗಳೇ ಬೇರೆ, ಅವ್ರು ಇರೋ ಪರಿಸರನೇ ಬೇರೆ, ಇವ್ರದೇ ಪರಿಸರ ಬೇರೆ. ಹೀಗಾಗಿ ಅವರು ಹೊಂದಾಣಿಕೆ ಪದೇ ಪದೇ ಇದನ್ನು ಒಂದಷ್ಟು ವರ್ಷ ಅವ್ರ ಜೊತೆ ಇದ್ದ ಮೇಲೆ ಅವರಿಬ್ಬರಲ್ಲಿ ಒಂದು ಬಾಂಧವ್ಯ ಉಂಟಾಗತ್ತೆ. ಅನೇಕ ದೀರ್ಘಕಾಲ ಇದ್ದಾಗ ಅವರು ಒಬ್ಬರನ್ನೊಬ್ರು ಬಿಟ್ಟಿರಕ್ಕಲ್ಲ, ಅಷ್ಟು ಪ್ರೀತಿ ಇದು ಉಂಟಾಗೋದಕ್ಕೆ ಸಾಧ್ಯ ಆಗತ್ತೆ. ಅದೇ ರೀತಿ ನಮ್ಮ ಉಪನಿಷತ್ತುಗಳು, ಶಾಸ್ತ್ರಗಳು, ಅಲ್ಲಿ ಮೊದಲಿಗೆ ಶ್ರವಣ ಮಾಡ್ಬೇಕು ನಾವು. ಅದ್ರಲ್ಲಿ ಏನಿದೆ ಅದನ್ನ ತಿಳ್ಕೊಳ್ಳೋದ್ರಿಂದ ನಮ್ಗೇನಾಗತ್ತೆ, ಮೊದಲು ತಿಳ್ಕೊಂಡ್ಮೇಲೆ ನಾವು ಒಂದೇ ಸಲ ತಿಳ್ಕೊಂಡ್ಮೇಲೆ ಎಲ್ಲ ಟ್ರಾನ್ಸ್ಫರ್ ಆಗಲ್ಲ. ತಿಳ್ಕೊಂಡ್ಮೇಲೆ ನಾವು ಅದಕ್ಕಾಗಿ ಮನನ ಮಾಡ್ಬೇಕು. ಮನನ ಅಂದ್ರೆ ಅದ್ರಲ್ಲಿ ಏನಾದ್ರೂ ಸಂಶಯಗಳು ಬಂದಿದೆ, ಅದನ್ನ ಪುನಃ ಅದನ್ನು ನೋಡಿ ಆ ಸಂಶಯಗಳನ್ನು ಪರಿಹಾರ ಮಾಡಿಕೊಂಡು ನಾವು ನಿಧಿಧ್ಯಾಸನ ಅಂದ್ರೆ ಅಬೈಡೆನ್ಸ್, ಸೆಲ್ಫ್ ಅಬೈಡೆನ್ಸ್, ನಮ್ಮೊಳಗೆ ನಾವು ಇದ್ದಾಗ ನಮ್ಗೆ ಈ ಒಂದು ಬ್ರಹ್ಮಜ್ಞಾನ ಉಂಟಾಗೋದಕ್ಕೆ ಸಾಧ್ಯ ಆಗತ್ತೆ. ಇದೇ ರೀತಿ ನಮ್ಮಲ್ಲಿ 10 ದಶ ಉಪನಿಷತ್ತುಗಳು. ದಶ ಉಪನಿಷತ್ತುಗಳಿಗೆ ಶಂಕರಾಚಾರ್ಯರು ಭಾಷ್ಯ ಬರೆದಿದ್ದಾರೆ. ಅಂದ್ರೆ 10 ಉಪನಿಷತ್ ಇರೋದು ಅಂತಲ್ಲ, ಬೇಕಾದಷ್ಟು ಉಪನಿಷತ್ಗಳಿದೆ. 108 ಉಪನಿಷತ್ಗಳಿಗೂ ಜಾಸ್ತಿ ಇದೆ. ಆದ್ರೆ ಶಂಕರಾಚಾರ್ಯರು 10 ಉಪನಿಷತ್ತುಗಳಿಗೆ ಮಾತ್ರ ಭಾಷ್ಯ ಬರೆದಿದ್ದಾರೆ. ಯಾಕೆ ಈ 10 ಉಪನಿಷತ್ತಿಗೆ ಮಾತ್ರ ಬರೆದ್ರು ಅಂದ್ರೆ, ಅವರು 4 ವೇದಗಳಲ್ಲಿ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ, ಈ 4 ವೇದಗಳಿಂದಲೂ ಒಂದು ಅಷ್ಟಷ್ಟು ಉಪನಿಷತ್ತುಗಳನ್ನ ತೆಗೆದುಕೊಂಡು ಭಾಷ್ಯವನ್ನು ಬರೆದ್ರು. ಯಾಕೆ ಅಂದ್ರೆ ಎಲ್ಲಾ ಉಪನಿಷತ್ತುಗಳಲ್ಲೂ ವೇದಗಳಲ್ಲೂ ಹೇಳಿರುವುದು ಒಂದೇ. ಏನು? ಅದು ಬ್ರಹ್ಮಜ್ಞಾನ ಒಂದೇ ಹೇಳಿರೋದು ಅಂತ. ಗತಿ ಸಾಮಾನ್ಯ ನ್ಯಾಯ ದರ್ಶನಾರ್ಥಂ ಅಂತ. ಒಂದೊಂದು ವೇದದಲ್ಲೂ ಒಂದೊಂದು ಹೇಳಿಲ್ಲ, ಒಂದೊಂದು ಉಪನಿಷತ್ನಲ್ಲೂ ಬೇರೆ ಬೇರೆ ಹೇಳಿಲ್ಲ. ಎಲ್ಲದರಲ್ಲೂ ಹೇಳಿರೋದು ಒಂದೇ ವಿಚಾರ ಅನ್ನೋದಕ್ಕೆ ಒಂದು ಕಾರಣ ಅದು. ಮತ್ತೆ ಮತ್ತೊಂದು ಕಾರಣ, ಇದು ನಮ್ಗೆ ಬ್ರಹ್ಮಸೂತ್ರ ಅಂತ ಶಾಸ್ತ್ರಗಳಲ್ಲಿ 3ನೇ ನ್ಯಾಯಶಾಸ್ತ್ರ. ಉಪನಿಷತ್ತು, ಭಗವದ್ಗೀತೆ,
ಮತ್ತು ಬ್ರಹ್ಮಸೂತ್ರ. ಇವು ಪ್ರಸ್ಥಾನ ತ್ರಯಗಳು. ಈ ಪ್ರಸ್ಥಾನ ತ್ರಯದಲ್ಲಿ ನಮ್ಗೆ ಬೇಸಿಕ್ ಅಂದ್ರೆ ಬ್ರಹ್ಮಸೂತ್ರಗಳು. ಯಾಕೆ ಬ್ರಹ್ಮಸೂತ್ರ? ಇದನ್ನೇ ನ್ಯಾಯ ಸೂತ್ರಗಳು ಹೇಳ್ತಾರೆ. ಯಾಕೆಂದ್ರೆ ಈ ಬ್ರಹ್ಮಸೂತ್ರಗಳಲ್ಲಿ ಯಾವುದು ಶಂಕರಾಚಾರ್ಯರು ದಶ ಉಪನಿಷತ್ತುಗಳಲ್ಲಿ ತಿಳಿಸಿದಾರಲ್ಲ, ಅದರ ವಾಕ್ಯಗಳನ್ನು ತೆಗೆದುಕೊಂಡು ಅದರಲ್ಲಿ ಹಂತ ಹಂತವಾಗಿ ವಿವರಣೆಯನ್ನು ಕೊಡ್ತಾ ಹೋಗ್ತಾರೆ. ನಮ್ಗೆ ಉಪನಿಷತ್ ಓದಿದ್ರೆ ಸಾಲಲ್ವಾ ಅಂತ ಅನ್ಕೊಂಡ್ರೆ, ನಮ್ಮ ಉಪನಿಷತ್ಗಳಾಗಲಿ ಅಥವಾ ಭಗವದ್ಗೀತೆ ಆಗ್ಲಿ ಒಂದು ಸಿಸ್ಟಮ್ಯಾಟಿಕ್ ಆಗಿ ಹೇಳಿಲ್ಲ ಎಲ್ಲೂ. ಈಗ ಉಪನಿಷತ್ತುಗಳಲ್ಲಿ 6 ವಿಷಯಗಳನ್ನು ಹೇಳಿದೆ. ಯಾವುದೇ ಅದು? ಮೊದಲನೇದು ಜೀವ. ಜೀವ ಅಂದ್ರೆ ಪ್ರತಿಯೊಂದು ಜೀವಿ ಇದರಲ್ಲಿ ಪ್ರಪಂಚದಲ್ಲಿ ಹುಟ್ಟಿ ಬಂದಿರುವ ಜೀವ. ಆಮೇಲೆ ಇದನ್ನ ಸೃಷ್ಟಿ ಮಾಡಿದವರು ಈಶ್ವರ. ಮೊದಲನೇದು ಜೀವ, ಎರಡನೇದು ಈಶ್ವರ, ಆಮೇಲೆ ಮೂರನೇದು ಜಗತ್ತು. ನಾವು ಇದೀವಲ್ಲ ಈ ಪ್ರಪಂಚದಲ್ಲಿ, ನಮ್ಮ ಸುತ್ತಮುತ್ತಲು ಇರುವ ಜಗತ್ತು ಮೂರನೇದು. ನಂತರ ನಾಲ್ಕನೇದು ಬಂಧ. ಬಂಧ ಅಂದ್ರೆ ಬಾಂಡೇಜ್. ಹೇಗೆ ನಾವು ಜೀವಿಗಳು ಇದರಲ್ಲಿ ಸಿಕ್ಕೊಂಡ್ಬಿಟ್ಟಿದೀವಿ, ಈ ಸಂಸಾರದಲ್ಲಿ ಹೇಗೆ ಸಿಕ್ಕೊಂಡಿದೀವಿ, ಯಾವ್ದ್ರಿಂದ ಬಂದು ನಾವು ಹೇಗೆ ಸಿಕ್ಕೊಂಡಿದೀವಿ, ಆ ಸಂಸಾರ ಬಂಧನ ಅಂದ್ರೆ ಏನು ಅನ್ನೋದು ಬಂಧ ಅನ್ನೋ ವಿಷಯ. ಆಮೇಲೆ ಮೋಕ್ಷ. ಮೋಕ್ಷ ಅಂದ್ರೆ ಮುಕ್ತಿ. ಮುಕ್ತಿ ಅಂದ್ರೆ ಬಿಡುಗಡೆ. ಈ ಸಂಸಾರಕ್ಕೆ ಬಂದಿರ್ತೀವಲ್ಲ, ಸಾಕಾಗಿರುತ್ತೆ, ಇದನ್ನ ಹೇಗೆ ಬಿಡುಗಡೆ ಇದರಿಂದ ಪಡ್ಕೊಳ್ಳೋದು? ಕೆಲವ್ರು ಅನ್ಕೊಂತಾರೆ ಕೈಲಾಸದಲ್ಲಿ ಈಶ್ವರ ಕೂತಿದ್ದಾನೆ, ಅಲ್ಲಿಗೆ ಹೋದ್ರೆ ನಮ್ಗೆ ಮುಕ್ತಿ ಅಂತಾರೆ. ಇನ್ನು ಕೆಲವರು ನಾವು ವೈಕುಂಠಕ್ಕೆ ಹೋದ್ರೆ ನಮ್ಗೆ ಮುಕ್ತಿ ಅನ್ಕೊಳ್ತಾರೆ. ಹೀಗೆ ಅನೇಕರು ಅನೇಕ ವಿಧವಾಗಿ ತಿಳ್ಕೊಳ್ತಾರೆ. ಕೆಲವರು ಮುಕ್ತಿ ಇಲ್ಲಿ ಈಗಲೇ ಸಿಗುತ್ತೆ ಅಂತ ಕೆಲವರು ಹೇಳ್ತಾರೆ. ಹಾಗಾಗಿ ಈ ಮುಕ್ತಿ ವಿಷಯವನ್ನು 5ನೇದು. ಆಮೇಲೆ 6ನೇದು ನಮ್ಗೆ ಇದೆಲ್ಲದರಿಂದ ಬಿಡುಗಡೆ ಹೊಂದುವ, ಮುಕ್ತಿಗೆ ಹೋಗುವ ಸಾಧನೆಗಳು ಯಾವುದು? ಇದು ಇಂಪಾರ್ಟೆಂಟ್. 6ನೇದು ಇದಕ್ಕೆ ಸಾಧನೆ. ಹೀಗೆ ಈ 6 ವಿಷಯಗಳು ನಮ್ಗೆ ಶಾಸ್ತ್ರಗಳಲ್ಲಿ, ಉಪನಿಷತ್ತುಗಳಲ್ಲಿ ಇರೋದು. ಆದ್ರೆ ಇದ್ಯಾವುದನ್ನು ಸಿಸ್ಟಮ್ಯಾಟಿಕ್ ಆಗಿ ಎಲ್ಲೂ ಹೇಳಿಲ್ಲ. ಹಾಗಾಗಿ ನಾವು ಇದನ್ನ ಉಪನಿಷತ್ತುಗಳನ್ನ ಕಲಿಬೇಕು ಅಂದ್ರೆ ಗುರುಮುಖೇನನೇ ಕಲಿಬೇಕು. ನಾವಾಗಿ ನಾವು ಪುಸ್ತಕ ನೋಡ್ಕೊಂಡು ಓದ್ಕೊಂಡು ಅರ್ಥ ಮಾಡ್ಕೊಳ್ತೀವಿ, ಬೇರೆ ಬುಕ್ಗಳು ಓದ್ದಂಗೆ ನಾವು ಅರ್ಥ ಮಾಡ್ಕೊಂಡು ಇದನ್ನ ಬ್ರಹ್ಮಜ್ಞಾನ ಪಡ್ಕೊಳ್ತೀವಿ ಅಂದ್ರೆ ಸಾಧ್ಯ ಇಲ್ಲ. ಒಂದೊಂದು ಅಕ್ಷರಕ್ಕೂ ಬೇರೆ ಬೇರೆ ಅರ್ಥ ಇರುತ್ತೆ, ಒಂದೊಂದು ಪದಕ್ಕೂ ನಾನಾ ಅರ್ಥ ಇರುತ್ತೆ. ಇದನ್ನ ಕೇವಲ ಗುರು ಮಾತ್ರ ನಮ್ಗೆ ತಿಳಿಸೋದಕ್ಕೆ ಸಾಧ್ಯ. ಈಗ ಶಂಕರಾಚಾರ್ಯರು ಹೇಳಿರುವ ದಶ ಉಪನಿಷತ್ತುಗಳು ಯಾವುದು? ಈಶಾ, ಈಶಕೇನ, ಖಟ, ಪ್ರಶ್ನ, ಮುಂಡ, ಮಾಂಡುಕ್ಯ, ತಿತ್ತಿರಿಹಿ, ಐತರೇಯಂಚ, ಛಾಂದೋಗ್ಯಂ, ಬೃಹದಾರಣ್ಯಕಂ ತಥಾ. ಈಗ ಈಶಾವಾಸ್ಯ, ಕೇನೋಪನಿಷತ್ತು, ಕಠೋಪನಿಷತ್ತು ಹಾಗೂ ಪ್ರಶ್ನೋಪನಿಷತ್ತು, ಮುಂಡಕೋಪನಿಷತ್ತು, ಮಾಂಡುಕ್ಯೋಪನಿಷತ್ತು, ತೈತ್ರಿಯೋಪನಿಷತ್ತು, ಛಾಂದೋಗ್ಯ ಹಾಗೂ ಬೃಹದಾರಣ್ಯಕ. ಇದು 4 ವೇದಗಳಿಂದಲೂ ಈ ಉಪನಿಷತ್ತುಗಳನ್ನ ಆರಿಸ್ಕೊಂಡಿದ್ದಾರೆ.
ಈಶಾವಾಸ್ಯ ಉಪನಿಷತ್ತು ಶುಕ್ಲ ಯಜುರ್ವೇದದಿಂದ ಆರಿಸ್ಕೊಂಡಿದ್ದಾರೆ. ಆಮೇಲೆ ಕೇನೋಪನಿಷತ್ತು ಸಾಮವೇದದಿಂದ ಆರಿಸ್ಕೊಂಡಿದ್ದಾರೆ. ಆಮೇಲೆ ಕಠ ಉಪನಿಷತ್ತು ಕೃಷ್ಣ ಯಜುರ್ವೇದದಿಂದ ಆರಿಸ್ಕೊಂಡಿದ್ದಾರೆ. ಆಮೇಲೆ ಪ್ರಶ್ನ ಅಥರ್ವಣ ವೇದದಿಂದ, ಮುಂಡಕ ಅಥರ್ವಣ ವೇದದಿಂದ, ಮಾಂಡುಕ್ಯ ಅಥರ್ವಣ ವೇದದಿಂದ, ತೈತ್ತರೀಯ ಕೃಷ್ಣ ಯಜುರ್ವೇದದಿಂದ, ಐತರೇಯ ಋಗ್ವೇದದಿಂದ, ಛಾಂದೋಗ್ಯ ಸಾಮವೇದದಿಂದ, ಬೃಹದಾರಣ್ಯಕ ಶುಕ್ಲ ಯಜುರ್ವೇದದಿಂದ. ಹೀಗೆ 4 ವೇದಗಳಿಂದಲೂ ಈ 10 ಉಪನಿಷತ್ತುಗಳನ್ನ ಆರಿಸ್ಕೊಂಡಿದ್ದಾರೆ. ಈಗ ನಾವು ಪ್ರಾರಂಭ ಮಾಡೋ ಐತರೇಯ ಉಪನಿಷತ್ತು ಋಗ್ವೇದದಿಂದ ಆರಿಸ್ಕೊಂಡಿರೋದು. ಋಗ್ವೇದದಲ್ಲಿ ಇದು ಒಂದೇ ಒಂದು ಉಪನಿಷತ್ತು, ದಶೋಪನಿಷತ್ನಲ್ಲಿ ಆರಿಸ್ಕೊಂಡಿರೋದು. ಈ ಐತರೇಯ ಉಪನಿಷತ್ತು ಇದಕ್ಕೆ ಉಪಯೋಗಿಸ್ಕೊಳ್ಳೋದಕ್ಕೆ ಇನ್ನೂ ಒಂದು ಕಾರಣ ಇದೆ. ಆ ಕಾರಣ ಯಾವುದು ಅಂದ್ರೆ, ಇದರಲ್ಲಿ ಒಂದು ಮಹಾವಾಕ್ಯ ಬಂದಿದೆ. ನಿಮ್ಗೆ ಈಗಲೇ ಗೊತ್ತು ಮಹಾವಾಕ್ಯ ಅಂದ್ರೆ ಏನು ಅಂದ್ರ. ಮಹಾವಾಕ್ಯ ಅಂದ್ರೆ ತುಂಬಾ ಉದ್ದವಾಗಿರೋ ವಾಕ್ಯ ಅಂತ ಅಲ್ಲ. ಜೀವ ಬ್ರಹ್ಮರ ಐಕ್ಯ ಎಲ್ಲಿ ಹೇಳಿದೆಯೋ ಅದು ಮಹಾವಾಕ್ಯ. ಹಾಗಾಗಿ 4 ವೇದಗಳಿಂದ 4 ಮಹಾವಾಕ್ಯಗಳನ್ನ ಆರಿಸ್ಕೊಂಡಿದ್ದಾರೆ. ಬೃಹದಾರಣ್ಯಕ ಉಪನಿಷತ್ತಿನಿಂದ ಅಹಂ ಬ್ರಹ್ಮಾಸ್ಮಿ, ಛಾಂದೋಗ್ಯದಿಂದ ತತ್ವಮಸಿ, ಹಾಗೂ ಮಾಂಡುಕ್ಯೋಪನಿಷತ್ತಿನಿಂದ ಅಯಮಾತ್ಮ ಬ್ರಹ್ಮ, ಹಾಗೂ ಈಗ ಮಾಡುವ ಐತರೇಯ ಉಪನಿಷತ್ತಿನಿಂದ ಪ್ರಜ್ಞಾನಂ ಬ್ರಹ್ಮ. ಹೀಗೆ ನಾವು ಇದುವರೆಗೂ ಮಾಡಿದ್ದಿದ್ರಲ್ಲಿ ಮಾಂಡುಕ್ಯದಲ್ಲಿ ಅಯಮಾತ್ಮ ಬ್ರಹ್ಮ ಒಂದು ನೋಡಿದ್ವಿ. ಆಮೇಲೆ ನಾವು ಇದ್ಯಾವ್ದು ಇನ್ನು ಛಾಂದೋಗ್ಯ ಬೃಹದಾರಣ್ಯಕ ಎಲ್ಲ ಮಾಡಿಲ್ಲ. ಹಾಗಾಗಿ ನಾವು ಈಗ ಕೇಳೋ ಮಹಾವಾಕ್ಯ ಈ ಐತರೇಯ ಉಪನಿಷತ್ನಲ್ಲಿ ಬರೋದು ಪ್ರಜ್ಞಾನಂ ಬ್ರಹ್ಮ. ಈ ಮಹಾವಾಕ್ಯ ಇರೋದ್ರಿಂದ ಇದನ್ನು ಸಹ ಶಂಕರಾಚಾರ್ಯರು ಭಾಷ್ಯಕ್ಕೋಸ್ಕರ ಇದನ್ನ ಆರಿಸ್ಕೊಂಡಿದ್ದಾರೆ. ಹೀಗೆ ಇನ್ನು ಐತರೇಯ ಉಪನಿಷತ್ ಅಂತ ಇದಕ್ಕೆ ಯಾಕೆ ಹೆಸರು ಬಂತು ಅಂತ ನೋಡೋದಾದ್ರೆ, ಇಲ್ಲಿ ಇದು ಐತರೇಯ ಅನ್ನೋ ಒಬ್ಬ ಋಷಿ ಈ ಒಂದು ಉಪನಿಷತ್ತನ್ನ ಬರ್ದಿರೋದ್ರಿಂದ ಇದಕ್ಕೆ ಐತರೇಯ ಉಪನಿಷತ್ ಅಂತ ಹೆಸರು ಬಂತು. ಇನ್ನು ಐತರೇಯ ಅನ್ನೋ ಹೆಸರು ಯಾಕೆ ಬಂತು ಅಂದ್ರೆ, ಐತರೇಯ ಋಷಿ ಇತರ ಅನ್ನುವ ಒಬ್ಬ ಸ್ತ್ರೀಗೆ ಹುಟ್ಟಿದವನು ಇತರ ಅನ್ನೋದು ಐತರೇಯ. ಇತರ ಅಂದ್ರೆ ಕೆಲವು ಬೇರೆ ಬೇರೆ ಕಥೆಗಳು ಹೇಳ್ತಾರೆ ಇದ್ರಲ್ಲಿ. ಇತರ ಅಂದ್ರೆ ಆಕೆಯ ಹೆಸರು ಇತರ ಅಂತ ಹೇಳ್ತಾರೆ. ಇನ್ನು ಕೆಲವು ಕಡೆ ಒಬ್ಬ ಋಷಿಯ 2ನೇ ಹೆಂಡತಿ ಇತರ ಅನ್ನೋಳು. ಅದರಿಂದ ಇದು ವೈದಿಕ ಧರ್ಮಕ್ಕೆ ಸಂಬಂಧಪಟ್ಟವಳಲ್ಲ ಅನ್ನೋದ್ರಿಂದ ಇವಳನ್ನ ಇತರೇ ಅವಳು ಅಂತ ಅಲ್ಲೂ ಹಾಗೆ ಹೇಳ್ತಾರೆ. ಅದೇನಾದ್ರೂ ಕಥೆಗಳಿರ್ಲಿ, ಅವಳು ಮಗ ಇವನಾಗಿದ್ರಿಂದ ಐತರೇಯ ಮಹೀದಾಸ ಅನ್ನೋ ಒಂದು ಹೆಸರು ಸಹ ಈ ಋಷಿಗಿದೆ. ಇವನ ಹೆಸರಿನಲ್ಲಿ ದಾಸ ಅಂತ ಇರೋದ್ರಿಂದ ಇವನು ಕೀಳು ಜಾತಿಗೆ ಸೇರಿದವನು ಅನ್ನೋ ಒಂದು ಅರ್ಥ ಬರುತ್ತೆ. ಈಗ ಈ ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದವರಿಗೆ ಶರ್ಮ ಅಂತ ಇಟ್ಕೊಳ್ತಾರೆ, ರಾಮ ಶರ್ಮ, ಕೃಷ್ಣ ಶರ್ಮ, ಹೀಗೆ. ಅದೇ ಕ್ಷತ್ರಿಯ ಜಾತಿಯಲ್ಲಿ ಹುಟ್ಟಿದವ್ರಿಗೆ ವರ್ಮ ಅಂತ ಇಟ್ಕೊಳ್ತಾರೆ. ಅದೇ ವೈಶ್ಯ ಜಾತಿಯವ್ರಿಗೆ ಗುಪ್ತ ಅಂತ ಇಟ್ಕೊಳ್ತಾರೆ. ಹಾಗೆ ಕೀಳು ಜಾತಿಯವ್ರಿಗೆ ದಾಸ ಅಂತ ಇಟ್ಕೊಳ್ತಾರೆ. ಹಾಗೆ ಮಹೀದಾಸ ಅಂದ್ರೆ ಭೂಮಿಯ ಒಂದು ಪುತ್ರ ಅಂತ. ಆದ್ರೆ ಇದು ಈ ಕಥೆಗಳು ಏನಾದ್ರೂ ಇರ್ಲಿ, ನಮ್ಗೆ ಇಲ್ಲಿ ತೋರಿಸುವ, ಅಲ್ಲಿ ಹೇಳುವ ಶಾಸ್ತ್ರದಲ್ಲಿ ಹೇಳಿರುವ ಒಂದು ತತ್ವ ಏನಿದೆ ಅದು ತುಂಬಾ ಸೂಕ್ಷ್ಮವಾದ ಉತ್ತಮವಾದ ತತ್ವ. ಈಗ ಯಾವುದೇ ಋಷಿ ಹೇಳಿದ್ರು ಅಂತಂದ ಮಾತ್ರಕ್ಕೆ ಯಾವ ಋಷಿಗಳು ಇದನ್ನ ಸೃಷ್ಟಿ ಮಾಡಿ ಹೇಳೋದಿಲ್ಲ.
ಈ ವೇದಗಳೆಲ್ಲ ಅಪೌರುಷೇಯ. ಅವರು ತಮ್ಮ ಹೃದಯದಲ್ಲಿ ಕಂಡುಕೊಂಡ ಮಂತ್ರಗಳನ್ನ ಅವರು ಹೇಳ್ತಾರಷ್ಟೇ, ಒಂದು ಮಾಧ್ಯಮ ಅಷ್ಟೇ ಇದು. ಎಲ್ಲ ಋಷಿಗಳು ಎಂಟಿ ಫೈಲ್ ಇದ್ದಂಗೆ. ಆ ಪರಮಾತ್ಮ ಏನು ಹೇಳ್ತಾನೋ ತೋರಿಸ್ತಾನೋ ಅವರು ಅದನ್ನ ಕಂಡುಕೊಂಡಿದ್ರಿಂದ ಅವ್ರಿಗೆ ಮಂತ್ರ ದ್ರಷ್ಟಾರರು ಅಂತ ಹೇಳ್ತಾರೆ. ಹಾಗೆ ಶಂಕರಾಚಾರ್ಯರಿರ್ಬೋದು, ವ್ಯಾಸರಿರ್ಬೋದು, ಯಾರೇ ಇರಬಹುದು, ಅವರು ಹೇಳೋದೆಲ್ಲನೂ ಸುಳ್ಳು, ಅವ್ರು ಹೇಳಿದ್ದಲ್ಲ. ಈ ಭಗವಂತನ ಒಂದು ವಾಣಿ. ಈ ವೇದಗಳೆಲ್ಲ ಅಪೌರುಷೀಯ ಅಂದ್ರೆ ಪುರುಷ ನಿರ್ಮಿತ ಅಲ್ಲ, ಯಾರು ಪುರುಷರು ಅದನ್ನ ಬರ್ದಿದ್ದಲ್ಲ, ಅದು ಭಗವಂತನೇ ಹೇಳಿರೋದು. ಈ ವ್ಯಾಸರು ಬೇರೆ ಬೇರೆ ಆಗಿದ್ದ ಅನೇಕ ರಾಶಿ ವೇದ ರಾಶಿಯನ್ನ ಅವರು ಬೇರೆ ಬೇರೆ ಮಾಡಿ ನಮ್ಗೆ ಅನುಕೂಲ ಆಗ್ಲಿ ಅಂತ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ಆಯಾ ವಿಷಯಗಳಿಗೆ ಸಂಬಂಧಪಟ್ಟಂಗೆ ಬೇರೆ ವಿಂಗಡಿಸಿ ಮಾಡಿದ್ರು. ಅದರಿಂದ ಇವ್ರನ್ನ ವೇದ ವ್ಯಾಸರು ಅಂತ ಕರೆದ್ರು. ಇಲ್ಲಿ ಈ ನಾವು ಕೆಲವು ಸಲ ಏನಂತಿದ್ವಿ, ಅದ್ವೈತವನ್ನು ಶಂಕರಾಚಾರ್ಯರು ಹೇಳಿದ್ರು, ಅದ್ವೈತವನ್ನು ವ್ಯಾಸರೇ ಹೇಳಿದ್ರು ಅಂತ ನಾವು ಒಂದು ಕನ್ಫ್ಯೂಷನ್ ಇದೆ. ನಾವು ಅನ್ಕೊಂಡಿರ್ತೀವಿ ಅದ್ವೈತ ಶಂಕರಾಚಾರ್ಯರು ನಿರ್ಮಿಸಿದ್ದು ಅಂತ. ಆದ್ರೆ ಅದ್ವೈತನ ಶಂಕರಾಚಾರ್ಯರಾಗ್ಲಿ ವ್ಯಾಸರಾಗ್ಲಿ ಯಾರು ಅದನ್ನ ಬರ್ದಿಲ್ಲ, ಹೇಳಿಲ್ಲ. ಈ ಅದ್ವೈತ ತತ್ವ ಎಲ್ಲನೂ ಉಪನಿಷತ್ತುಗಳಿಂದ ಬಂದಿರೋದು. ಉಪನಿಷತ್ತುಗಳಲ್ಲಿ ಏನೇನ್ ಹೇಳಿದ್ಯೋ ಅದನ್ನ ವ್ಯಾಸರು ಮೊದಲಿಗೆ ಹೇಳಿದ್ರು, ಅದಕ್ಕೆ ವ್ಯಾಖ್ಯಾನವನ್ನು ಶಂಕರಾಚಾರ್ಯರು ಬರೆದ್ರು. ಹೀಗೆ ಶಂಕರಾಚಾರ್ಯರು ಬ್ರಹ್ಮಸೂತ್ರದಲ್ಲಿ ಹೇಳಿದ ಉಪನಿಷತ್ ವಾಕ್ಯಗಳನ್ನು, ಈ 10 ಉಪನಿಷತ್ತುಗಳನ್ನ ಬರೆದು, ಇದರಿಂದ ಸಾಧಕರು ಈ 10 ಉಪನಿಷತ್ತುಗಳನ್ನು ತಿಳ್ಕೊಳ್ಳೋದ್ರಿಂದ ಅವರಿಗೆ ಮುಂದೆ ಬ್ರಹ್ಮಸೂತ್ರವನ್ನು ಓದೋದಕ್ಕೆ ಸುಲಭ ಆಗತ್ತೆ. ಈ 10 ಉಪನಿಷತ್ತುಗಳು ಓದಿದ ನಂತರ ಬ್ರಹ್ಮಸೂತ್ರಕ್ಕೆ ಬಂದ್ರೆ ಅವರಿಗೆ ಅದು ಅರ್ಥ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಬ್ರಹ್ಮಸೂತ್ರದಲ್ಲಿ ಅವರು ಒಂದು ಸಿಸ್ಟಮ್ಯಾಟಿಕ್ ಆಗಿ, ಈಗ ನಮ್ಗೆ ಈ ಶಿಕ್ಷಣ ವೃತ್ತಿಗೆ ಹೋದ್ರೂ ಸಹ ಪ್ರೈಮರಿ, ಮಿಡ್ಲು, ಹೈಸ್ಕೂಲು ಅಂತ ಹೇಳಿದ ಹಾಗೆ ಒಂದಾದ್ಮೇಲೆ ಒಂದು ಹಂತ ಹಂತವಾಗಿ ಈ 6 ವಿಷಯಗಳು ಹಿಂದೆ ಹೇಳಿದ್ನಲ್ಲ, ಜೀವ, ಜಗತ್ತು, ಈಶ್ವರ, ಬಂಧ, ಮುಕ್ತಿ ಮತ್ತೆ ಸಾಧನೆಗಳು, ಇದೆಲ್ಲದರ ವಿಷಯವಾಗಿ ಹಂತ ಹಂತವಾಗಿ ಬ್ರಹ್ಮಸೂತ್ರದಲ್ಲಿ ಹೇಳ್ತಾರೆ. ಹಾಗಾಗಿ ನಾವು ಈ 10 ಉಪನಿಷತ್ತುಗಳು ನೋಡಿದ್ಮೇಲೆ ನಾವು ಬ್ರಹ್ಮಸೂತ್ರವನ್ನು ಓದಿದ್ರೆ, ಅಧ್ಯಯನ ಮಾಡಿದ್ರೆ ನಮ್ಗೆ ಸುಲಭವಾಗಿ ಅದು ಅರ್ಥ ಆಗೋದಕ್ಕೆ ಸಾಧ್ಯ ಆಗತ್ತೆ. ಹೀಗೆ ಈ ಉಪನಿಷತ್ತುಗಳಲ್ಲಿ, ವೇದಗಳಲ್ಲಿ ನಾವು ಸಾಮಾನ್ಯವಾಗಿ ನೋಡ್ತೀವಿ 4 ವಿಭಾಗ ಇರುತ್ತೆ. ಯಾವ್ಯಾವ್ದು 4 ವಿಭಾಗ? ಮಂತ್ರ, ಬ್ರಾಹ್ಮಣ, ಆರಣ್ಯಕ ಹಾಗೂ ಉಪನಿಷತ್ತು. ಎಲ್ಲ ವೇದಗಳಲ್ಲೂ ಇರುತ್ತೆ ಇದೇ ರೀತಿ. ಮಂತ್ರ ಅಂದ್ರೆ ಈ ಸೂಕ್ತಿಗಳು. ಸೂಕ್ತಿ ಅಂತಂದ್ರೆ ದೇವತೆಗಳನ್ನ ಹೊಗಳೋದು, ದೇವತೆಗಳ ಮೇಲೆ ಅವರ ಒಂದು ವೈಭವವನ್ನ ಹೇಳುವ ಮಂತ್ರಗಳು, ಮಂತ್ರ ಭಾಗ ಇದು. ಆಮೇಲೆ ಬ್ರಾಹ್ಮಣ ಭಾಗ. ಬ್ರಾಹ್ಮಣ ಭಾಗನೇ ಹೆಚ್ಚಿಗೆ ಇರೋದು. ಏನಿದೆ ಬ್ರಾಹ್ಮಣ ಭಾಗದಲ್ಲಿ? ಈ ಯಜ್ಞ ಯಾಗಾದಿಗಳು ಮಾಡ್ತೀವಲ್ಲ, ಈ ಯಜ್ಞ ಯಾಗ ಅನೇಕ ಲೆಕ್ಕವಿಲ್ಲದಷ್ಟು ಯಜ್ಞ ಯಾಗಾದಿಗಳಿದೆ. ಇದು ಯಾವ್ದಕ್ಕೆ ಯಾವ್ದು ಮಾಡ್ಬೇಕು, ನಮ್ಗೆ ಎಷ್ಟೋ ಆಸೆಗಳು, ನಮ್ಮ ಆಸೆಗಳಿಗೇನ್ ಲಿಮಿಟ್ ಇಲ್ಲ. ಯಾವ ಆಸೆಗೆ ನಾವು ತೀರಿಸ್ಕೋಬೇಕಾದ್ರೆ ಯಾವ ಯಜ್ಞ ಮಾಡ್ಬೇಕು, ಹೀಗೆ ಅದಕ್ಕೆ ಯಾವ ದೇವತೆಯನ್ನು ಕರೀಬೇಕು, ಯಾವ ಹವಿಸ್ಸನ್ನು ಕೊಡಬೇಕು, ಹೀಗೆ ತಿಳಿಸುವ ಮಂತ್ರಗಳು ಯಜ್ಞ ಭಾಗ. ಯಜ್ಞದಲ್ಲಿ ಇದನ್ನ ಬ್ರಾಹ್ಮಣ ಭಾಗ ಅಂತ ಹೇಳ್ತಾರೆ. ಬ್ರಾಹ್ಮಣ ಭಾಗ ಇದು ಕೇವಲ ಕಾಯಿಕ ಪ್ರಧಾನವಾಗಿರೋದು ಬ್ರಾಹ್ಮಣ ಭಾಗ. ನಂತರ ಬರೋದು ಆರಣ್ಯಕ. ಆರಣ್ಯಕ ಅಂತಂದ್ರೆ ಉಪಾಸನೆಗಳು, ನಾನಾ ಉಪಾಸನೆಗಳು.
ಈ ಉಪಾಸನೆಗಳು ನಾವೊಂದು ಇಮ್ಯಾಜಿನೇಷನ್ ಮಾಡ್ಕೊಳ್ತೀವಿ. ಈಗ ಉದಾಹರಣೆಗೆ ಸಾಲಿಗ್ರಾಮದಲ್ಲಿ ವಿಷ್ಣು ಅಂತ ಉಪಾಸನೆ ಮಾಡ್ತೀವಿ. ಮತ್ತೆ ಯಾವ್ದೋ ಕಲ್ಲನ್ನ ಇಟ್ಕೊಂಡು ಮತ್ತೇನೋ ದೇವತೆ ಅಂತೀವಿ. ಅರಿಶಿಣದ ಉಂಡೆಯನ್ನು ಇಟ್ಕೊಂಡು ಗಣಪತಿ ಅಂತ ಆವಾಹನೆ ಮಾಡ್ತೀವಿ. ಹೀಗೆ ಒಂದ್ರಲ್ಲಿ ಒಂದನ್ನ ನಾವು ಆವಾಹನೆ ಮಾಡಿ ಅದನ್ನ ಧ್ಯಾನಿಸುವುದು ಉಪಾಸನೆ ಅಂತ. ಉಪಾಸನೆ ಅಂದ್ರೆ ಮಾನಸ ವ್ಯಾಪಾರ. ಇದರಲ್ಲಿ ಕಾಯಿಕ ಪ್ರಧಾನ ಇಲ್ಲ, ಕೇವಲ ಮಾನಸ ಪ್ರಧಾನ. ಬ್ರಾಹ್ಮಣ ಭಾಗ ಕರ್ಮ ಪ್ರಧಾನ ಆದ್ರೆ ಈ ಆರಣ್ಯಕ ಭಾಗ ಉಪಾಸನಾ ಭಾಗ. ಇದು ಇಲ್ಲಿ ಮನಸ್ಸು. ಇದಾದ್ಮೇಲೆ ಕೊನೆಯಲ್ಲಿ ಬರೋದು ಉಪನಿಷತ್ತು. ಇದಕ್ಕೆ ಉಪನಿಷತ್ತುಗಳ ವೇದ ಅಂತಲೂ ಹೇಳ್ತಾರೆ. ವೇದಾಂತ ಅಂದ್ರೆ ವೇದಗಳಲ್ಲಿ ಬರುವ ಕೊನೆಯ ಭಾಗ ವೇದಾಂತ. ಇಲ್ಲಿ ಏನ್ ಹೇಳಿದೆ? ಇಲ್ಲಿ ಕಾಯಿಕನೂ ಪ್ರಧಾನ ಇಲ್ಲ, ಮನಸ್ಸು ಪ್ರಧಾನ ಇಲ್ಲ. ನಾವು ಮಾತು ಮನಸ್ಸುಗಳಿಗೆ ಮೀರಿದ ಈ ಇಡೀ ಬ್ರಹ್ಮಾಂಡಕ್ಕೆ ಆಧಾರವಾಗಿರುವ ಒಂದು ಬ್ರಹ್ಮಜ್ಞಾನವನ್ನು ಇದು ಹೇಳುತ್ತೆ ಉಪನಿಷತ್ತುಗಳು. ಅದರಿಂದ ಇದು ತಿಳ್ಕೋಬೇಕು ಅಂದ್ರೆ ನಮ್ಗೆ ಬುದ್ಧಿ ಸ್ವಲ್ಪ ಸೂಕ್ಷ್ಮವಾಗಿರ್ಬೇಕು, ಮತ್ತೆ ಅಲರ್ಟ್ ಆಗಿರ್ಬೇಕು. ಕಥೆಗಳು ಕೇಳ್ದಂಗಲ್ಲ. ಪುರಾಣಗಳಲ್ಲಾದ್ರೆ ಬರೀ ಕಥೆಗಳಿರುತ್ತೆ. ಆ ಕಥೆಗಳು ಹೇಳ್ಬೇಕಾದ್ರೆ ನಿಮ್ದೇನೋ ಮನಸ್ಸು ಅಷ್ಟು ಏನು ವಿಚಲಿತ ಆದ್ರೂ ಪರವಾಗಿಲ್ಲ, ಮತ್ತೇನೋ ಕೆಲಸ ಮಾಡಿದ್ರು ಪರವಾಗಿಲ್ಲ, ಏನೋ ಮಾಡ್ತಾ ಇದ್ರು ನಮ್ಗೆ ಆ ಕಥೆಗಳು ಅರ್ಥ ಆಗತ್ತೆ. ಹೇಳೋರ್ಗು ಅಷ್ಟೇ, ಕೇಳೋರ್ಗು ಅಷ್ಟೇ ಡಿಸ್ಟರ್ಬೆನ್ಸ್ ಅನ್ನೋದು ಪ್ರಾಬ್ಲಮ್ ಆಗಲ್ಲ. ಆದ್ರೆ ಉಪನಿಷತ್ ಅಧ್ಯಯನ ಮಾಡ್ಬೇಕಾದ್ರೆ ನಮ್ಮ ಮನಸ್ಸು ಬುದ್ಧಿಗಳು ಎರಡು ಸಹ ತುಂಬಾ ಸೂಕ್ಷ್ಮವಾಗಿರ್ಬೇಕು. ಆ ಸೂಕ್ಷ್ಮದ ಅದಕ್ಕೆ ಮನಸ್ಸು ಸಹ ತುಂಬಾ ಸೂಕ್ಷ್ಮವಾಗಿರ್ಬೇಕು. ಮನಸ್ಸಿಗೆ ಮೀರಿದ್ದು ಅಂತೀರಾ? ಹಾಗಾದ್ರೆ ಮನಸ್ಸು ಯಾಕೆ ಬೇಕು, ಬುದ್ಧಿ ಯಾಕೆ ಬೇಕು ಅಂತಂದ್ರೆ ನಮ್ಗೆ ನಾವು ಬೇರೆದ್ರಿಂದ ತಿಳ್ಕೊಳಕ್ಕಾಗಲ್ಲ. ಈ ಮನಸ್ಸು ಬುದ್ಧಿಗಳಿಂದಲೇ ನಾವು ಆತ್ಮತತ್ವವನ್ನ ತಿಳ್ಕೋಬೇಕು. ಆದ್ರೆ ಕೊನೆ ಹಂತದಲ್ಲಿ ಆ ಮನಸ್ಸು ಬುದ್ಧಿಗಳು ಸಹ ನಮ್ಮಿಂದ ಬಿಟ್ಟು ಹೋಗ್ಬೇಕು. ಹೇಗೆ ಅಂದ್ರೆ ಈ ಪೋಲ್ ವಾಲ್ಟ್ ಜಿಗಿತ್ಯದಲ್ಲ, ಒಂದು ಬೊಂಬು ಇರುತ್ತೆ, ಅದನ್ನ ಹೈ ಜಂಪ್ ಮಾಡಕ್ಕೆ ಇಟ್ಕೊಳ್ತಾರೆ. ಆ ಬೊಂಬು ಬೇಕೇ ಬೇಕು. ಇಟ್ಕೊಂಡು ಅವರು ಜಂಪ್ ಮಾಡ್ಬೇಕಾದ್ರೆ ಕೊನೆಯಲ್ಲಿ ಆ ಪೋಲ್ನ ಬಿಟ್ಬಿಟ್ಟು ಅವರು ಈ ಕಡೆ ಬರ್ತಾರೆ. ಆ ಪೋಲಿ ಎಷ್ಟು ಗಟ್ಟಿಯಾಗಿರ್ಬೇಕಂದ್ರೆ ಆ ಮನುಷ್ಯನ ತೂಕ ಅದು ತಡಿಬೇಕು, ಅಷ್ಟೇ ಗಟ್ಟಿಮುಟ್ಟಾಗಿರ್ಬೇಕು. ಹಾಗೆ ನಮ್ಮ ಮನಸ್ಸು ಬುದ್ಧಿಗಳನ್ನೇ ಉಪಯೋಗಿಸ್ಕೊಂಡು ನಾವು ಈ ಆತ್ಮತತ್ವನ ತಿಳ್ಕೋಬೇಕು. ಜ್ಞಾನಾದೇವತ್ತು ಕೈವಲ್ಯಂ ಅಂತ. ಜ್ಞಾನ ಮಾತ್ರ ಇದಕ್ಕೆ ಬೇಕು. ಜ್ಞಾನ ಇಲ್ದಲೆ ಬರೀ ಕರ್ಮ ಆಗ್ಲಿ ಉಪಾಸನೆ ಆಗ್ಲಿ ಅದರಿಂದ ಮುಕ್ತಿಗೆ ಸಾಧ್ಯ ಇಲ್ಲ. ಆದ್ರೆ ಅದು ಬೇಡವಾ ಅಂದ್ರೆ ನಮ್ಮ ಚಿತ್ತ ಶುದ್ಧಿಗೆ ಕರ್ಮ ಬೇಕು, ಕರ್ಮ ಪ್ರಧಾನ ಕರ್ಮಕಾಂಡ ಬೇಕು, ಹಾಗೂ ಚಿತ್ತ ನೈಶ್ಚಲ್ಯಕ್ಕೆ ನಮ್ಗೆ ಉಪಾಸನೆ ಬೇಕು. ಈ ಚಿತ್ತ ಶುದ್ಧಿ, ಚಿತ್ತ ನೈಶ್ಚಲ್ಯ ಎಲ್ಲ ಸಾಧನೆಗಳ ಮೂಲಕ ನಾವು ಮನಸ್ಸು ಬುದ್ಧಿಗಳನ್ನ ತಯಾರು ಮಾಡಿಕೊಂಡು ಈ ಉಪನಿಷತ್ತು ವಾಕ್ಯಗಳನ್ನು ಕೇಳಿದಾಗ ನಮ್ಗೆ ಶ್ರವಣ ಆಗತ್ತೆ. ಶ್ರವಣ ಮಾಡಿದ್ರೆ ಅಷ್ಟೇ ಸಾಲದು, ಪದೇ ಪದೇ ನಾವು ಅದನ್ನ ಮನನ ಸಹ ಮಾಡ್ಬೇಕಾಗತ್ತೆ. ಮನನ ಆದ್ಮೇಲೆ ಅದು ನಿಧಿಧ್ಯಾಸನ ನಮ್ಮ ಅಂತರ್ಗತ ಮಾಡ್ಕೋಬೇಕು. ಅಷ್ಟು ಸಿಂಪಲ್ ಅಲ್ಲ. ಆದ್ರೆ ನಮ್ಮ ಮನಸ್ಸು ಬುದ್ಧಿಗಳನ್ನ ತಯಾರು ಮಾಡ್ಕೊಳ್ಳೋದಕ್ಕೆ ಹಿಂದೆ ನೋಡಿದ್ವಿ ನಾವು ಸಾಧನ ಚತುಷ್ಟಯ ಸಂಪತ್ತು. ಹೇಗೆ ಸಾಧನ ಚತುಷ್ಟಯ ಸಂಪತ್ತನ್ನು ಬಳಸ್ಕೋಬೇಕು. ವಿವೇಕ, ವೈರಾಗ್ಯ, ಶಮದಮಾದಿ ಷಟ್ಕ ಸಂಪತ್ತು ಹಾಗೂ ಮುಮುಕ್ಷತ್ವ ಇವೆಲ್ಲವನ್ನು ನಾವು ಬಳಸ್ಕೊಂಡ ಮೇಲೆ ಈ ಜ್ಞಾನ ಅನ್ನೋದು ಕೇವಲ ನಾವು ನಮ್ಮ ಮನಸ್ಸು ಬುದ್ಧಿಯಿಂದ ಅರ್ಥಕೊಳ್ಳೋದಾಗ್ಲಿ ಇಲ್ಲಿ ಮಾಡೋದು ಏನೂ ಇಲ್ಲ. ಮಾಡೋದನ್ನೆಲ್ಲ ಬಿಡ್ತಾ ಬರೋದೆ
ಇದರಲ್ಲಿರೋದು. ಹಾಗೆ ಈ ಉಪನಿಷತ್ತು ನೋಡಿ, ಇದೊಂದು ಐತರೇಯ ಉಪನಿಷತ್ತು, ಒಂದು ಚಿಕ್ಕ ಉಪನಿಷತ್ತು. ಇದರಲ್ಲಿ ಕೇವಲ 33 ಮಂತ್ರಗಳಿದೆ, 3 ಅಧ್ಯಾಯ ಇದೆ. 3 ಅಧ್ಯಾಯದಲ್ಲಿ ಮೊದಲನೇ ಅಧ್ಯಾಯದಲ್ಲಿ 3 ಖಂಡ ಅಂದ್ರೆ ಸೆಕ್ಷನ್. ಮೊದಲನೇ ಅಧ್ಯಾಯದ 3 ಖಂಡಗಳಲ್ಲಿ ಬರೀ ಸೃಷ್ಟಿ ಪ್ರಕರಣವನ್ನೇ ಹೇಳಿದೆ. ಸೃಷ್ಟಿ ಪ್ರಕರಣ ನೋಡಿದೆ ನಾವು, ಒಂದೊಂದು ಉಪನಿಷತ್ನಲ್ಲೂ ಒಂದೊಂದ್ ತರ ಸೃಷ್ಟಿ ಪ್ರಕರಣಗಳನ್ನು ಹೇಳಿದೆ. ಯಾಕೆ ಹೀಗೆ ಹೇಳಿದ್ರು ಅಂದ್ರೆ, ಅಧ್ಯಾರೋಪ ಅಪವಾದದ ಮೂಲಕ ನಮ್ಗೆ ಜ್ಞಾನವನ್ನು ಕೊಡೋದಕ್ಕೋಸ್ಕರ, ಈ ಸೃಷ್ಟಿ ಒಂದು ನಿತ್ಯ ಅಂತ ತಿಳಿಸೋದಕ್ಕೋಸ್ಕರ ನಮ್ಗೆ ಈ ಸೃಷ್ಟಿ ಕ್ರಮವನ್ನು ಹೇಳಿದೆ. ಅದನ್ನೇ ಹೇಳ್ದಲೆ ನಾವು ತಿಳಿಸೋದಕ್ಕೆ ಕಷ್ಟ ಆಗುತ್ತೆ, ಸಾಧಕರಿಗೆ ಸುಲಭ ಆಗ್ಲಿ ಅನ್ನೋದಕ್ಕೋಸ್ಕರ ಒಂದೊಂದ್ರಲ್ಲಿ ಒಂದೊಂದು ರೀತಿಯ ಸೃಷ್ಟಿ ಪ್ರಕರಣಗಳನ್ನ ಹೇಳಿದ್ದಾರೆ. ನಾವು ಹಿಂದೆ ನೋಡಿದ್ವಿ ಪ್ರಶ್ನೋಪನಿಷತ್ನಲ್ಲಿ ಏನ್ ಹೇಳಿದ್ರಲ್ಲಿ, ಮಿಥುನ ಸೃಷ್ಟಿ, ಮಿಥುನಗಳು ಹೇಳಿದ್ರಲ್ವಾ, ನಾವೆಲ್ಲ ಕೇಳಿದೀವಿ. ಅದು ಹಗಲು ರಾತ್ರಿ, ಕತ್ಲೆ ಬೆಳಕು, ಹೀಗೆ ಒಂದೊಂದು ದ್ವಂದ್ವಗಳು ಇದ್ದೇ ಇರ್ಬೇಕು ಸೃಷ್ಟಿಲಿ, ಇಲ್ಲದಿದ್ರೆ ಸಾಧ್ಯ ಇಲ್ಲ ಅಂತ. ಹಾಗ ಅದೇ ರೀತಿ ಇಲ್ಲಿ ಬೇರೆ ರೀತಿನೇ ಹೇಳಿದ್ದಾರೆ ಐತರೇಯ ಉಪನಿಷತ್ನಲ್ಲಿ. ಸೃಷ್ಟಿ ಪ್ರಕರಣ ನಮ್ಗೆ ವಿಚಿತ್ರ ಅಂತ ಅನ್ನಿಸ್ಬೋದು, ಆದ್ರೂ ಅದೊಂದು ಅದ್ಭುತವಾದ ಒಂದು ಸೃಷ್ಟಿ ಪ್ರಕರಣವನ್ನು ನಾವು ಈ ಉಪನಿಷತ್ನಲ್ಲಿ ನೋಡ್ತೀವಿ. ಇದು ಮೊದಲನೇ ಅಧ್ಯಾಯದ 3 ಖಂಡಗಳಲ್ಲಿ ಹೇಳಿದೆ. ಹಾಗೆ 2ನೇ ಅಧ್ಯಾಯದಲ್ಲಿ ಒಂದೇ ಒಂದು ಖಂಡ, 2ನೇ ಅಧ್ಯಾಯದ 1ನೇ ಖಂಡದಲ್ಲಿ ಹೇಳಿರೋದು ನಮ್ಮ ಈ ಜೀವದ, ಒಂದು ಜೀವ ಹೇಗೆ ಹುಟ್ಟುತ್ತೆ, ಎಲ್ಲಿಂದ ಹೋಗುತ್ತೆ, ಹೇಗ್ ಬರುತ್ತೆ, ಆಗ ಗರ್ಭದಲ್ಲಿ ಹೇಗೆ ಇರುತ್ತೆ, ಆಮೇಲೆ ಹೊರಗಡೆ ಬಂದಾಗ ಹೇಗೆ, ಎಲ್ಲ ಒಂಥರ ಗಣಿಕಾಲ್ಸಿ ವಿಭಾಗ ಇದ್ದಂಗೆ ಇದೆ 2ನೇ ಖಂಡ. ಅದು ಒಂದೇ ಖಂಡನೆ 2ನೇ ಅಧ್ಯಾಯಕ್ಕೆ. ಹಾಗೇನೆ 3ನೇ ಅಧ್ಯಾಯಕ್ಕೆ ಅದಕ್ಕೂ ಸಹ ಒಂದೇ ಖಂಡ. 3ನೇ ಅಧ್ಯಾಯದಲ್ಲಿ ಹೇಳಿರೋದು ಈ ಮಹಾವಾಕ್ಯ ಹೇಳಿದ್ದಾರೆ, ಬ್ರಹ್ಮಜ್ಞಾನವನ್ನು ತಿಳಿಸುವಂತ ಒಂದು ವಾಕ್ಯ, ಪ್ರಜ್ಞಾನಂ ಬ್ರಹ್ಮ. ಪ್ರಜ್ಞಾನಂ ಬ್ರಹ್ಮ ಅಂದ್ರೆ ನಮ್ಮ ಅರಿವೇ ನಮ್ಮ ಬ್ರಹ್ಮ. ಅರಿವು ಅನ್ನೋ ಒಂದು ಜ್ಞಾನ ಇದೆಯಲ್ಲ, ಎಲ್ಲಿಂದ ಬಂತದು? ಯಾವ ದೇಹದಿಂದ, ಇದರಿಂದ ಅಲ್ಲ. ಆ ಅರಿವು ಇರೋದ್ರಿಂದ ನಾವು ಎಲ್ಲ ಈ ದೇಹ ಮನಸ್ಸುಗಳ ಕೆಲಸಗಳು, ಇಲ್ಲಿ ಒಡನಾಟ, ಈ ಪ್ರಪಂಚದಲ್ಲಿ ವ್ಯವಹಾರ ಎಲ್ಲ ಮಾಡೋದು ಸಹ ಆ ಅರಿವಿನಿಂದ. ಹಾಗಾಗಿ ಇಷ್ಟು ವಿಷಯಗಳನ್ನ ಈ ಒಂದು ಉಪನಿಷತ್ನಲ್ಲಿ ಹೇಳಿದೆ. ಇದೊಂದು ಸಂಕ್ಷಿಪ್ತ ಪರಿಚಯ. ಸ್ವಾಮೀಜಿ ಹೋದ ಕ್ಲಾಸ್ನಲ್ಲಿ ಹೇಳಿದ್ರಿ, ಇದನ್ನ ನಾನು ಪುನಃ ಹೇಳ್ತಾ ಇದ್ದೀನಿ. ಆಮೇಲೆ ಎಲ್ಲ ಉಪನಿಷತ್ತುಗಳಿಗೂ ಒಂದೊಂದು ಶಾಂತಿ ಪಾಠ ಇದೆ, ಗೊತ್ತಿದೆ. ಯಾಕೆ ಈ ಶಾಂತಿ ಪಾಠಗಳು ಬೇಕು? ನಾವು ಉಪನಿಷತ್ ಅಧ್ಯಯನ ಮಾಡ್ಬೇಕಾದ್ರೆ ನಮ್ಗೆ ಈ ಶಾಂತಿ ಪಾಠಗಳು ಒಂದೊಂದು ವೇದದಲ್ಲೂ ಸಹ ಒಂದೊಂದು ರೀತಿಯ ಶಾಂತಿ ಪಾಠ, ಎಲ್ಲ ಸಹ ಅದ್ಭುತವಾದ ಒಂದು ಶಾಂತಿ ಪಾಠಗಳು. ನಾವು ಇದ್ರಲ್ಲಿ ನೋಡಿದ್ವಿ, ಕೃಷ್ಣ ಯಜುರ್ವೇದ ಕಠೋಪನಿಷತ್ತು ಮತ್ತೆ ತೈತ್ತಿರೀಯ ಮಾಡ್ಬೇಕಾದ್ರೆ ಅಲ್ಲಿ ಯಾವ್ದು ನಮ್ಗೆ ಶಾಂತಿ ಪಾಠ ಆಗಿತ್ತು? ಸಹನಾ ಭವತು ಸಹನೋ ಭುನಕ್ತು. ನಾವು ಅದನ್ನೆಲ್ಲ ಎಷ್ಟೋ ಸಲ ಹೇಳಿದೀವಲ್ವಾ, ಅದೇ ರೀತಿ. ಅದಾದ್ಮೇಲೆ ಯಜುರ್ವೇದದಲ್ಲಿ ಬೃಹದಾರಣ್ಯಕ ಮತ್ತೆ ಈಶಾವಾಸ್ಯ ಇವೆರಡು ಯಜುರ್ವೇದಕ್ಕೆ, ಶುಕ್ಲ ಯಜುರ್ವೇದಕ್ಕೆ ಸೇರಿದ ಉಪನಿಷತ್ತುಗಳು. ಇದರಲ್ಲಿ ಬಂದಿರೋ ಶಾಂತಿ ಪಾಠ ಪೂರ್ಣಮದ ಪೂರ್ಣಮಿದಂ. ಆಮೇಲೆ ಅಥರ್ವಣ ವೇದದಲ್ಲಿ ಬಂದಿರುವ ಶಾಂತಿ ಪಾಠ ನಾವು ನೋಡಿದ್ವಲ್ಲ, ಪ್ರಶ್ನ ಉಪನಿಷತ್ ನೋಡಿದ್ವಿ, ಮುಂಡ್ಕೋಪನಿಷತ್ ನೋಡಿದ್ವಿ, ಮಾಂಡಿಕ್ಯ ನೋಡಿದ್ವಿ. ಇದೆಲ್ಲದಕ್ಕೂ ಸಹ ಶಾಂತಿ ಪಾಠ ಭದ್ರಂ ಕರ್ಣೇಭಿ. ಅದು ಜ್ಞಾಪಕ ಇದೆ ಅಲ್ವಾ? ಇದನ್ನು ನೋಡಿದ್ವಿ. ಈಗ ಋಗ್ವೇದದ ಎಲ್ಲ ಉಪನಿಷತ್ತುಗಳಿಗೆ
ಒಂದು ಶಾಂತಿ ಪಾಠ ವಾಗ್ಮೇ ಮನಸಿ ಪ್ರತಿಷ್ಠಿತಾಂ ಅನ್ನೋದು ಈ ಋಗ್ವೇದದ ಶಾಂತಿ ಪಾಠ. ಋಗ್ವೇದದಲ್ಲಿ ಈಗ ಶಂಕರಾಚಾರ್ಯರು ಬರೆದಿರುವ ದಶೋಪನಿಷತ್ತುಗಳಲ್ಲಿ ಐತರೇಯ ಒಂದು, ಆದ್ರೆ ಇಲ್ಲಿ ಈ ಐತರೇಯ ಅಲ್ಲದೆ ಇನ್ನೂ ಒಂದು ಉಪನಿಷತ್ತಿದೆ, ಕೌಶೀತಕಿ ಉಪನಿಷತ್ ಅಂತ. ಆದ್ರೆ ಈ ಕೌಶೀತಕಿ ಉಪನಿಷತ್ಗೆ ಶಂಕರಾಚಾರ್ಯರು ಭಾಷ್ಯ ಬರೆದಿಲ್ಲ, ಐತರೇಯ ಉಪನಿಷತ್ತಿಗೆ ಮಾತ್ರ ಬರೆದಿದ್ದಾರೆ. ಇಲ್ಲಿ ಋಗ್ವೇದದಲ್ಲಿ ಯಾವುದೇ ಉಪನಿಷತ್ತು ಬಂದ್ರೂ ಸಹ ಅದಕ್ಕೆ ವಾಗ್ಮೇ ಮನಸಿ ಪ್ರತಿಷ್ಠಿತ ಅನ್ನೋದು ಶಾಂತಿ ಪಾಠ. ಹಾಗಾಗಿ ಈ ದಿನ ಈ ಶಾಂತಿ ಪಾಠನ ಪ್ರಾರಂಭ ಮಾಡೋಣ. ಯಾಕೆ ಈ ಶಾಂತಿ ಪಾಠ ಅಂದ್ರೆ, ಗುರು ಶಿಷ್ಯ ಇಬ್ರಿಗೂ ಸಹ 3 ರೀತಿಯ ಪ್ರತಿಬಂಧಕಗಳು ನಮ್ಗೆ ಹೋಗ್ಬೇಕು, ಹಾಗೂ ಜ್ಞಾನ ಯೋಗ್ಯತೆ ನಮ್ಗೆ ಪ್ರಾಪ್ತಿಯಾಗಬೇಕು. ಅದಕ್ಕೋಸ್ಕರ ಪ್ರಾರಂಭದಲ್ಲಿ ನಾವು ಈ ಶಾಂತಿ ಪಾಠವನ್ನು ಹೇಳಲೇಬೇಕು. ಈ ಶಾಂತಿ ಪಾಠ ಹೇಳೋದ್ರಿಂದ ನಮ್ಗೆ ಮನಸ್ಸು ಶಾಂತವಾಗತ್ತೆ. ಶಾಂತವಾಗೋದ್ರಿಂದ ನಾವು ಉಪನಿಷತ್ ಅಧ್ಯಯನಕ್ಕೆ ಈ ಶರೀರ ಮತ್ತು ಮನಸ್ಸು ಸಿದ್ಧ ಆಗತ್ತೆ. ಹಾಗಾಗಿ ಈ ಶಾಂತಿ ಪಾಠ ನಾನಿದು ಹೇಳ್ತೀನಿ, ನಂತರ ನೀವು ಹೇಳಿ. ಓಂ ವಾಗ್ಮೇ ಮನಸಿ ಪ್ರತಿಷ್ಠಿತಾಂ. ಓಂ ವಾಗ್ಮೇ ಮನಸಿ ಪ್ರತಿಷ್ಠಿತಾಂ. ಮನೋ ಮೇ ವಾಚಿ ಪ್ರತಿಷ್ಠಿತಂ. ಮನೋ ಮೇ ವಾಚಿ ಪ್ರತಿಷ್ಠಿತಂ. ಆವಿರಾವಿರ್ಮಯೇಧಿ. ಆವಿರಾವಿರ್ಮವೇದಿ. ವೇದಸ್ಯ ಮಾಣೀಸ್ತಃ. ವೇದಸ್ಯ ಮಾಣೀಸ್ತಃ. ಶ್ರುತಂ ಮೇ ಮಾ ಪ್ರಹಾಸಿ. ಶ್ರುತಂ ಮೇ ಮಾ ಪ್ರಹಾಸಿ. ಅನೇನಾಧೀತೇನ ಹೋರಾತ್ರಾನ್ ಸಂದಧಾಮಿ. ಅನೇನಾಧೀತೇನ ಅಹೋರಾತ್ರಾನ್ ಸಂದಧಾಮಿ. ಋತಂ ವದಿಷ್ಯಾಮಿ. ಋತಂ ವದಿಷ್ಯಾಮಿ. ಸತ್ಯಂ ವದಿಷ್ಯಾಮಿ. ಸತ್ಯಂ ವದಿಷ್ಯಾಮಿ. ಇಲ್ಲಿ ವದಿಷ್ಯಾಮಿ ಅನ್ಬೇಕಾದ್ರೆ ದಿ ಅನ್ನೋದು ಅಲ್ಪ ಪ್ರಾಣ, ಮಹಾಪ್ರಾಣ ಹಾಕಿದ್ರೆ ಬೇರೆನೆ ಅರ್ಥ ಆಗೋಗುತ್ತೆ. ಇದು ಅಲ್ಪ ಪ್ರಾಣ, ವದಿಷ್ಯಾಮಿ. ತನ್ಮಾಮವತು. ತನ್ಮಾಮವತು. ತದ್ವಕ್ತಾರಮವತು. ತದ್ವಕ್ತಾರಮವತು. ಅವತು ಮಾಂ. ಅವತು ಮಾಂ. ಅವತು ವಕ್ತಾರಂ. ಅವತು ವಕ್ತಾರಂ. ಅವತು ವಕ್ತಾರಂ. ಅವತು ವಕ್ತಾರಂ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶಾಂತಿ ಶಾಂತಿ ಶಾಂತಿ. ಇದು ಇದರ ಶಾಂತಿ ಪಾಠ. ಇದು ಪೂರ್ತಿ ವಿವರಣೆ ಕೊಡೋದಕ್ಕೆ ಈ ಕ್ಲಾಸ್ನಲ್ಲಿ ಸಾಧ್ಯ ಆಗೋದಿಲ್ಲ, ನೆಕ್ಸ್ಟ್ ಕ್ಲಾಸ್ನಲ್ಲಿ ಕೊಡ್ತೀನಿ. ಆದ್ರೆ ಸ್ಟಾರ್ಟ್ ಅಂತೂ ಮಾಡ್ತೀನಿ. ಓಂ ಮೊದಲನೇ ಪದನೇ ಓಂ ಅಂತ ಇದೆ. ಓಂ ಅಂದ್ರೆ
ನಾವು ದೇವರಿಗೆ ಏನಾದ್ರೂ ಕರಿಬೇಕಾದ್ರೆ ಓಂ, ದೇವರ ಒಂದು ಹೆಸರನ್ನ ಓಂ ಅಂತ ಹೇಳ್ತೀನಿ. ಓಂ ರಾಮ ಅನ್ಬೋದು, ಕೃಷ್ಣ ಅನ್ಬೋದು, ಗಣೇಶ ಅನ್ಬೋದು, ಯಾವುದೇ ದೇವರ ಹೆಸರಾದ್ರೂ ಹೇಳಿ ನಾವು ಪ್ರಾರಂಭದಲ್ಲಿ ಓಂ ಅಂತ ಹೇಳ್ತೀವಿ. ಇದು ಸಗುಣಕ್ಕೂ ಹೇಳ್ತೀವಿ, ನಿರ್ಗುಣಕ್ಕೂ ಹೇಳ್ತೀವಿ. ನಿಮಗೆ ಗೊತ್ತು, ಯಾವಾಗ ಒಂದು ಪರಬ್ರಹ್ಮ ತತ್ವ ಮಾಯ ಜೊತೆಗೆ ಸೇರಿದಾಗ ಸಗುಣ ಬ್ರಹ್ಮ ಅಂತ ಅನ್ನಿಸ್ಕೊಳ್ಳುತ್ತೆ. ಆ ಸಗುಣ ಬ್ರಹ್ಮಕ್ಕೂ ಓಂ ಅಂತ ಹೇಳ್ತೀವಿ. ಅದೇ ನಿರ್ಗುಣ ಬ್ರಹ್ಮ, ಯಾವುದು ಇಲ್ದಲೆ ಕೇವಲ ಆ ಆತ್ಮ ಸ್ವರೂಪ ಇದೆಯಲ್ಲ, ಅದಕ್ಕೂ ಸಹ ಓಂ ಅಂತ ಹೇಳ್ತೀವಿ. ಯಾಕೆ ಈ ಓಂ ಅಂದ್ರೆ, ಓಂ ಅಲ್ಲಿ 3 ಅಕ್ಷರ ಬರುತ್ತೆ. ಆ, ಉ, ಮ. ಈ ಎಲ್ಲ ಶಬ್ದಗಳು ಸಹ ಈ 3 ಅಕ್ಷರದಲ್ಲಿ ಅಡಗಿದೆ. ಮೊದಲ ನಾವು ಆ ಅನ್ಬೇಕಾದ್ರೆ ಬಾಯಿ ತೆರೆದು ಆ ಅಂತೀವಿ. ಆಮೇಲೆ ಎರಡನೇದು ಹೂ, ರೋಲಿಂಗ್ ಸೌಂಡ್, ಹೂ ಅಂತೀವಿ. ಆಮೇಲೆ ಅನ್ಬೇಕಾದ್ರೆ ತುಟಿ ಮುಚ್ಕೊಳ್ಳುತ್ತೆ, ಓಂ ಅಂತೀವಿ. ಈ ಆಗು ಮತ್ತೆ ಮಾಗು ಮಧ್ಯೆ ಎಲ್ಲ ಶಬ್ದಗಳ ಶಬ್ದ ರಾಶಿನೂ ಸಹ ಈ ಓಂ ಅಲ್ಲಿ ಅಡಗಿದೆ. ಹಾಗಾಗಿ ನಾವು ಓಂ ಅಂದ ತಕ್ಷಣ ಪರಮಾತ್ಮ ನಮ್ ಕಡೆ ನೋಡ್ತಾನೆ ಅಂತಾರೆ. ಏನೋ ಓಂ ಅಂದ ತಕ್ಷಣ ನಮ್ಮ ಮನಸ್ಸಿಗೆ ಏನೋ ಒಂದು ಶಾಂತಿ ಸೃಷ್ಟಿ ಆಗುತ್ತೆ. ಆ ಪರಮಾತ್ಮನನ್ನ ನಾವು ಕರೆಯೋ ರೀತಿ ಓಂ ಅಂತ. ಅದರಿಂದ ಯಾವುದೇ ವಿಷಯಕ್ಕಾಗ್ಲಿ ನಾವು ಇದು ಪ್ರಾರಂಭದಲ್ಲಿ ಓಂ ಅಂತ ಹೇಳೋದು. ಓಂ ವಾಗ್ಮೇ ಮನಸಿ ಪ್ರತಿಷ್ಠಿತ. ಇಲ್ಲಿ 2 ಮುಖ್ಯವಾದ ನಮ್ಮ ಆರ್ಗನ್ಸ್ ಅನ್ನ ಈ ಶಾಂತಿ ಪಡದಲ್ಲಿ ತರಬೇತಿಗೊಳಿಸೋದಕ್ಕೆ ಹೇಳ್ತಾ ಇದ್ದಾರೆ. ವಾಕು ಮತ್ತೆ ಮನಸ್ಸು. ನನ್ನ ಮನಸ್ಸು ನನ್ನ ವಾಕಿನಲ್ಲಿ ನೆಲೆಗೊಳ್ಳಲಿ, ನನ್ನ ವಾಕು ಮನಸ್ಸಿನಲ್ಲಿ ನೆಲೆಗೊಳ್ಳಲಿ, ಮನಸ್ಸು ವಾಕಿನಲ್ಲಿ ನೆಲೆಗೊಳ್ಳಲಿ. ಯಾಕೆಂದ್ರೆ ಒಬ್ಬೊಬ್ರು ಮನಸ್ಸಿನಲ್ಲೇನೋ ಹೇಳ್ತಾರೆ, ಇಲ್ಲಿ ಮನಸ್ಸಿನಲ್ಲೇನೋ ಇರುತ್ತೆ, ಹೊರಗಡೆ ಏನೋ ಮಾತಾಡ್ತಾ ಇರ್ತಾರೆ. ಹಾಗಾಗಿ ಹಾಗಿರ್ಬಾರ್ದು, ಒಂದೇ ನೇರವಾಗಿರ್ಬೇಕು ಅನ್ನೋ ಇದ್ರಾಗಿ ಈ ವಾಕ್ ಮನಸ್ಸಿನ ಮೇಲೆ ಈ ಒಂದು ಶಾಂತಿ ಪಾಠ ಇದೆ. ಇದರ ಒಂದು ಹೆಚ್ಚಿನ ವಿವರಣೆ ನಾನು ಮುಂದಿನ ತರಗತಿಯಲ್ಲಿ ಹೇಳ್ತೀನಿ. ಇಲ್ಲಿಗೆ ಈ ತರಗತಿನ ನಿಲ್ಲಿಸ್ತೀನಿ. ಈ ನಿಲ್ಸೋದಕ್ ಮುಂಚೆ ಇವತ್ತಿನ ತರಗತಿಯಲ್ಲಿ ಬಿಟ್ಟಿದ ಒಂದು ಪ್ರಶ್ನೆಯನ್ನ ಕೇಳ್ತೀನಿ, ಯಾರಾದ್ರೂ ಉತ್ತರ ಹೇಳಬಹುದು. ನಾವು ಶಾಸ್ತ್ರಗಳಲ್ಲಿ ತಿಳಿದುಕೊಳ್ಳಬೇಕಾದ 6 ವಿಷಯಗಳು ಯಾವುವು? ಜೀವ ಈಶ್ವರ, ಜಗತ್ತು, ಬಂಧ, ಮೋಕ್ಷ, ಸಾಧನೆ. ಹೌದು, ಕರೆಕ್ಟ್. ಇದು 6 ವಿಷಯನೇ ಶಾಸ್ತ್ರಗಳಲ್ಲಿ ಹೇಳಿರೋದು, ಆದ್ರೆ ಸಿಸ್ಟಮ್ಯಾಟಿಕ್ ಆಗಿ ಹೇಳಿಲ್ಲ ಅಲ್ಲಿ. ಆ ಬ್ರಹ್ಮಸೂತ್ರದಲ್ಲಿ ಮಾತ್ರ ಅದು ಸಿಸ್ಟಮ್ಯಾಟಿಕ್ ಆಗಿ ತೆಗೆದುಕೊಂಡು ಹೋಗಿದ್ದಾರೆ. ಹಾಗಾಗಿ ನಾವು ತಿಳ್ಕೊಳ್ಬೇಕಾದ ವಿಷಯ ಜೀವ, ಜಗತ್ತು, ಈಶ್ವರ, ಬಂಧ, ಮುಕ್ತ ಹಾಗೂ ಈ ಸಂಸಾರದಿಂದ ಬಿಡಿಸಿಕೊಳ್ಳೋ ಮುಕ್ತಿಗೆ ಸಾಧನಗಳು. ಈ 6 ವಿಷಯಗಳನ್ನು ನಾವು ತಿಳ್ಕೋಬೇಕು. ಮೊದಲಿಗೆ ನಾವು ಇದನ್ನ ತಿಳಿದುಕೊಂಡು ಪದೇ ಪದೇ ಮನನ ಮಾಡಿ ನಮ್ಮ ಸಂಶಯಗಳನ್ನೆಲ್ಲ ತೆಗೆದಿಟ್ಟು ನಿವಾರಣೆ ಮಾಡಿಕೊಂಡು ಆಮೇಲೆ ನಿಧಿಧ್ಯಾಸನ ಅಂದ್ರೆ ಮತ್ತೇನಲ್ಲ, ಧ್ಯಾನನೇ. ಆದ್ರೆ ನಾವು ಅರ್ಥ ಮಾಡಿಕೊಂಡ ನಂತರ ಮಾಡುವ ಧ್ಯಾನಕ್ಕೆ ನಿಧಿಧ್ಯಾಸನ ಅಂತಾರೆ. ನಾವು ಶ್ರವಣ ಮನನ ಮಾಡಿ ನಮ್ಮ ಅಂತರ್ಗತ ಮಾಡ್ಕೊಂಡ್ಮೇಲೆ ಅದೇ ವಿಚಾರವನ್ನು ಹೇಳೋದು ಅಲ್ಲಿಯ ಧ್ಯಾನ. ಆದ್ರೆ ನಾವು ಅಲ್ಲಿ ಧ್ಯಾನ ಅನ್ನಲ್ಲ, ನಿಧಿಧ್ಯಾಸನ ಅಂತ ಹೇಳ್ತೀವಿ. ಎಷ್ಟು ಯಾರಿಗೂ ಇದ್ರಲ್ಲಿ ಏನಾದ್ರೂ ಸಂಶಯ ಬಂದಿದ್ರೆ ಅಥವಾ ಇನ್ಯಾವ್ದಾದ್ರು ವಿಷಯ ಗೊತ್ತಾಗ್ದಿದ್ರೆ ಕೇಳಿ, ಹೇಳ್ತೀನಿ. ಅದು 6 ಇನ್ನೊಂದ್ಸಲಿ ಸ್ಲೋ ಹೇಳ್ತೀರಾ? ಈಶ್ವರ, ಜಗತ್ತು, ಬಂಧ, ಮೊದಲನೇದು ಜೀವ. ಓಕೆ. ಆಮೇಲೆ ಈ ಜೀವ ಸೃಷ್ಟಿ ಮಾಡಿರೋ ಈಶ್ವರ.
ಮೂರನೇದು ಜಗತ್ತು, ನಾಲ್ಕನೇದು ಬಂಧ, ಆಮೇಲೆ ಐದನೇದು ಮುಕ್ತಿ, ಇದರಿಂದ ಬಿಡುಗಡೆ ಪಡ್ಕೊಳ್ಳೋದು. ಆರನೇದು ಮುಕ್ತಿಗೆ ಬೇಕಾದ ಸಾಧನಗಳನ್ನು ನಾವು ಏನೇನ್ ಮಾಡ್ಬೇಕು ಅನ್ನೋ ವಿಚಾರ. ಓಕೆ, ಥ್ಯಾಂಕ್ಸ್. ಇನ್ನು ಯಾರಿಗೆ ಏನಾದ್ರು ಡೌಟ್ ಇದ್ರೆ ಕೇಳಿ. ಇನ್ನು 5 ನಿಮಿಷ ಟೈಮ್ ಇದೆ, ಹೇಳ್ಬೇಕಾರೆ. ಅಕ್ಕ ಹಾ ಹೇಳಿ ಕೊಡ್ಲ. ಅಕ್ಕ, ಅಧ್ಯಾರೋಪ ಅಂದ್ರೆ ಅರ್ಥ ಹೇಳಕ್ಕ ಅಂತ ಗೊತ್ತಾಗಲ್ಲ. ಅಧ್ಯಾರೋಪ ಅಂದ್ರೆ ಒಂದು ವಸ್ತು ಇರುತ್ತೆ, ಆ ವಸ್ತು ಮೇಲೆ ಇಲ್ಲದ ಒಂದು ವಸ್ತುವನ್ನ ನಾವು ಆರೋಪ ಮಾಡ್ತೀವಿ. ಹೇಗೆ ಇಲ್ಲಿ ಒಂದು ಕತ್ಲಲ್ಲಿ ಒಂದು ಹಗ್ಗ ಬಿದ್ದಿರುತ್ತೆ, ಹಗ್ಗ ನಮ್ಗೆ ಅಲ್ಲಿ ಪೂರ್ತಿ ಬೆಳಕಿಲ್ಲ, ಸ್ವಲ್ಪ ನಸುಗತ್ಲು. ಆ ನಸುಗತ್ಲಿನಲ್ಲಿ ನಾವು ಹಗ್ಗ ನೋಡಿದಾಗ ಏನ್ ಅನ್ಕೊಳ್ತೀವಿ, ನಮ್ಗೆ ಓ ಹಾವಿದೆ, ಯಾಕಂದ್ರೆ ಆ ಹಗ್ಗ ಹಾವಿನ ತರ ಸುತ್ಕೊಂಡು ಮೇಲೆ ಇದೆಲ್ಲ ಇರೋದ್ರಿಂದ ನಮ್ಗೆ ಹಗ್ಗ ಅಂತ ಗೊತ್ತಾಗಲ್ಲ, ಹಾವು ಅಂತ ಅನ್ಕೊಳ್ತೀವಿ. ಹಾವುನ ಭ್ರಮೆ ನಮ್ಗೆ. ನಾವು ಆ ಹಾವು ಹೋಗೋದಕ್ಕೆ ಏನೋ ಮಂತ್ರ ಪಠಣೇನೋ ಪುಂಗಿ ಊದೋದೋ ಮತ್ತೇನೋ ಹಿಡಿಯಕ್ಕೇನೋ ಮಾಡೋದೋ ಏನ್ ಮಾಡಿದ್ರು ಆ ಹಾವು ಹೋಗಲ್ಲ. ಯಾಕೆ? ಅಲ್ಲಿ ಹಾವು ಇಲ್ವೇ ಇಲ್ಲ. ನಾವು ಹಗ್ಗವನ್ನೇ ಹಾವು ಅಂತ ಅನ್ಕೊಂಡಿದೀವಿ, ಭ್ರಮೆ. ಅದು ಒಂದು ಬೆಳಕು ತಂದಾಗ ಅದು ಗೊತ್ತಾಗುತ್ತೆ, ಅಲ್ಲಿ ಹಾವಿಲ್ಲ, ಇರೋದು ಹಗ್ಗ ಮಾತ್ರ ಅಂತ. ಇಲ್ಲಿ ಅಧ್ಯಾರೋಪ ಅಂದ್ರೆ ಅಧಿಷ್ಠಾನ, ಹಗ್ಗ. ಅದ್ರ ಮೇಲೆ ಹಾವನ್ನ ನಾವು ಆರೋಪ ಮಾಡಿದೀವಿ. ಈ ಅಧ್ಯಾರೋಪ ಅಪವಾದ ಪ್ರಕ್ರಿಯೆ ಅನ್ನೋದು ಶಾಸ್ತ್ರದಲ್ಲಿ ಬಹಳ ಮುಖ್ಯವಾದ ಒಂದು ಪ್ರಕ್ರಿಯೆ. ಅನೇಕ ವಿಚಾರಗಳನ್ನು ಈ ಅಧ್ಯಾರೋಪ ಅಪವಾದದ ಮೂಲಕ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ನಮ್ಗೆ ಇದ್ರಲ್ಲಿ ಬರೋ ಎಲ್ಲ ಉಪನಿಷತ್ತುಗಳಲ್ಲಿ ಮತ್ತೊಂದ್ರಲ್ಲಿ ಬರುವ ಒಂದು ಸೃಷ್ಟಿ ಪ್ರಕರಣಗಳೆಲ್ಲವೂ ಸಹ ಅಧ್ಯಾರೋಪ ಅಪವಾದ. ಈ ಪರಮಾತ್ಮನ ಮೇಲೆ ಈ ಸೃಷ್ಟಿ ಜಗತ್ತನ್ನ ನಾವು ನೋಡ್ತಾ ಇರೋದೆಲ್ಲ ಸಹ ಪರಮಾತ್ಮನೇ. ಆದ್ರೆ ನಮ್ಮ ಭ್ರಮೆಯಿಂದ ಏನನ್ಸುತ್ತೆ, ಬೇರೆ ಬೇರೆ ವಿವಿಧತೆ, ಎಷ್ಟೋ ಜನ ಇದ್ದಾರೆ, ಎಷ್ಟೋ ಜಗತ್ತಿದೆ, ಎಷ್ಟೋ ಇದಿದೆ, ನಮ್ಗೆ ಅದು ಭ್ರಮೆ, ಮಾಯೆ. ಹಾಗೆ ಅಧ್ಯಾರೋಪ ಅಪವಾದ ಮೂಲಕ ನಮ್ಗೆ ಈಗ ಬರೋ ಈ ಐಸರು ಉಪನಿಷತ್ನಲ್ಲಿ ಬರುತ್ತಲ್ಲ, ಮೊದಲನೇ ವಾಕ್ಯನೇ ಸಹ ಇದನ್ನ ತಿಳಿಸ್ಕೊಡೋದಾಗಿದೆ. ಆಮೇಲೆ ಸೃಷ್ಟಿ ಪ್ರಕರಣ ಎಲ್ಲ ಹೇಳಿ, ಈ ಸೃಷ್ಟಿ ಪ್ರಕರಣ ಹೇಗೆ ಸುಳ್ಳು ಅನ್ನೋದು ಆಮೇಲೆ ಹೇಳ್ತಾರೆ. ನಮ್ಗೆ ಮೊದ್ಲಿಗೆ ಹೇಳಿದ್ರೆ ನಾವು ಈ ಪಂಚ ಜ್ಞಾನೇಂದ್ರಿಯಗಳಿಂದ ಕರ್ಮೇಂದ್ರಿಯಗಳಿಂದ ಎಲ್ಲ ಸುತ್ತಲೂ ನೋಡ್ತಾ ಇದೀವಿ, ನಮ್ಗಿದು ಸುಳ್ಳು ಅಂತ ಅನ್ಸೋದೇ ಇಲ್ಲ. ಅಷ್ಟು ವ್ಯವಹಾರ ಮಾಡ್ತೀವಿ. ಹೀಗೆಲ್ಲ ಇರ್ಬೇಕಾದ್ರೆ ಸುಳ್ಳು ಹೇಗಾಗಕ್ ಸಾಧ್ಯ? ನಮ್ ಕಣ್ಣಿಗೆ ಕಾಣ್ತಾ ಇದೆ, ಕಿವಿಲಿ ಕೇಳ್ತಾ ಇದೀವಿ, ಮೂಗಿಂದ ವಾಸನೆ ನೋಡ್ತಾ ಇದೀವಿ, ಚರ್ಮದ ಸ್ಪರ್ಶ ಎಲ್ಲ ಆಗ್ತಾ ಇದೆ. ನಾವು ಅನುಭವಿಸ್ತಾ ಇರೋ ಈ ಜಗತ್ತು ಸುಳ್ಳು ಅನ್ನಕ್ ಹೇಗ್ ಸಾಧ್ಯ? ಅದಕ್ಕೆ ನಮ್ಗೆ ಅವಸ್ಥಾತ್ರಯಗಳನ್ನು ಹೇಳಿದ್ದಾರೆ. ನಿಮ್ಗೆ ಕನಸು ನೋಡ್ತೀರಾ, ಕನಸಿನಲ್ಲಿ ಇಲ್ಲಿ ಸೃಷ್ಟಿ ಹೇಗಿರುತ್ತೋ ಅಲ್ಲೂ ಸೃಷ್ಟಿ ಹಾಗೆ ಇರುತ್ತೆ. ಆದ್ರೆ ಯಾರು ಸೃಷ್ಟಿ ಮಾಡಿದ್ದಾರೆ? ನಾವೇ, ನಮ್ಮ ಮನಸ್ಸೇ. ನಮ್ಮ ಮನಸ್ಸೇ ನಮ್ಮ ಕನಸನ್ನು ಸೃಷ್ಟಿ ಮಾಡಿದೆ. ನಾವೇ ಇನ್ನೊಬ್ರು ಅಲ್ಲಿ ಇರ್ತೀವಿ, ಅದು ನಮ್ಮ ಮನಸ್ಸು ಮಾತ್ರ. ಅಲ್ಲೂ ನದಿ, ಬೆಟ್ಟ, ಪರ್ವತ, ಬೇರೆ ಮನುಷ್ಯರು ಎಲ್ಲ ಇರುತ್ತೆ. ಎಲ್ಲನೂ ಹೇಗ್ ಸೃಷ್ಟಿ ಮಾಡಿದ್ರಿ? ಯಾವ್ದ್ರಿಂದ, ಯಾವ ಒಂದು ವಸ್ತುನ ತಗೊಂಡು ಸೃಷ್ಟಿ ಮಾಡಿದ್ರಿ? ಯಾವುದನ್ನು ತಗೊಳ್ಳಿಲ್ಲ. ಕೇವಲ ಮನಸ್ಸು ಮಾತ್ರ ಅಲ್ಲಿ ನಮ್ಮ ಹಿಂದಿನ ನೆನಪುಗಳು ಒಂದು
ಕನಸಾಗಿ ನಾವು ತೋರ್ತಾ ಇದೀವಿ. ಅದು ತೋರುವಷ್ಟು ಕಾಲದಲ್ಲಿ ನಾವು ಹಂಗೆ ಸುಳ್ಳು ಅಂತ ಅನ್ಸೋದೇ ಇಲ್ಲ. ಅಲ್ಲಿ ನಿಮ್ ಕನಸಿನಲ್ಲಿ ಯಾರಾದ್ರೂ ಬಂದು ನಾವ್ ಬಂದು ಇಲ್ಲ ಇದೆಲ್ಲ ಸುಳ್ಳು ಅಂದ್ರೆ ಯಾರು ಒಪ್ಕೊಳ್ಳಲ್ಲ. ಇಲ್ಲ ಇದು ನಿಜಾನೇ, ಇದು ನಾವು ಅನುಭವಿಸ್ತಾ ಇದ್ದೀನಿ ಅಂತಲೇ ನಾವ್ ಹೇಳೋದು. ಅದಕ್ಕೋಸ್ಕರನೇ ಈ ಶಾಸ್ತ್ರಗಳಲ್ಲಿ ಅವಸ್ಥಾತ್ರಯಗಳನ್ನು ತೋರಿಸಿ ಇದೇ ರೀತಿ ಇದೆ, ನಿಮ್ಗೆ ಅದರಿಂದನೇ ಇದು ಸುಳ್ಳಲ್ಲ ನಿಜ ಅಂತ ಹೇಳ್ತಾ ಇದ್ದೀರಾ ಅಂತಲೂ ಅದನ್ನ ಆ ಪ್ರಕ್ರಿಯೆ ಅಂತ ಒಪ್ಕೊಂಡು ಹೇಳ್ತಾರೆ. ಅವಸ್ಥಾತ್ರಯ ಪ್ರಕ್ರಿಯೆ ಮಾಂಡಕ್ಯದಲ್ಲಿ ಹೆಚ್ಚಿಗೆ ಬರುತ್ತೆ, ಅದನ್ನ ವಿವರವಾಗಿ ಹೇಳಿದ್ದಾರೆ. ಅಮ್ಮ, ಹಾ ಆ್ಯಕ್ಚುಲಿ ಇವಾಗ ನಾವು ನೋಡೋ ಜಗತ್ತೆಲ್ಲ ಸುಳ್ಳು ಆ ಥರ ಹೇಳಿದೆ. ಆದರೆ ಈಶಾವಾಸ್ಯಂ ಇದಂ ಸರ್ವಂ ಅನ್ನೋದ್ರಲ್ಲಿ ಎಲ್ಲ ನಾವು ನೋಡದಲ್ಲೇ ಇರೋದು ಎಲ್ಲನೂ ಆತ್ಮತತ್ವನೇ. ಅದು ಫಸ್ಟು ಚೈತನ್ಯ ಸ್ವರೂಪ ಆಗಿ ಆಮೇಲೆ ಎವ್ರಿಥಿಂಗ್ ಈಸ್ ಚೈತನ್ಯ ಸ್ವರೂಪನೇ ಅಲ್ವಾ ಪ್ರತಿಯೊಂದೂ? ಹೌದು ಹೌದು, ಅದನ್ನೇ ಇದ್ರಲ್ಲ ಐತ್ರೇಯ ಉಪನಿಷತ್ತಿನಲ್ಲೂ ಹೇಳೋದು. ಆತ್ಮನೇ ಜಗತ್ತಾಗಿ ತೋರ್ತಾ ಇದೆ. ಹೌದು. ಇದಕ್ಕೆ ವಿವರ್ತ ಅಂತ ಹೇಳ್ತಾರೆ. ಹೇಗೆ ಈಗ ಬಂಗಾರದ ಗಟ್ಟಿ ಇರುತ್ತೆ, ಬಂಗಾರದ ಗಟ್ಟಿಯಿಂದ ಆಭರಣಗಳೆಲ್ಲ ಮಾಡ್ತೀವಿ. ಆಭರಣಗಳೆಲ್ಲ ಬೇರೆ ಬೇರೆ ಸರ, ಬಳೆ, ನಕ್ಲೆಸ್ ಏನೇನೋ ಹೇಳ್ತೀವಿ ಹೆಸರುಗಳು, ನಾಮ ರೂಪಗಳು ಅಷ್ಟೇ. ಅಲ್ಲಿರೋದೇನು ಬರೀ ಬಂಗಾರ. ಹಾಗೆ ಇರೋದೆಲ್ಲ ಆತ್ಮ ಸ್ವರೂಪನೇ. ಹಾಗೆ ಇದೆಲ್ಲ ಹೆಸರುಗಳು. ನಾವೇನೇನು ಹೊರಗಡೆ ಹೇಳ್ತೀವಲ್ಲ ಜಗತ್ತಿಗೆ ಬೇರೆ ಬೇರೆ ಹೆಸರು ಕೊಟ್ಟು ಹೇಳ್ತಾ ಇದ್ದೀವಿ, ಆದ್ರೆ ಅದೆಲ್ಲ ಆತ್ಮತತ್ವ ತೋರ್ಕೊಂಡಿರೋ ಬಗೆ. ಅದನ್ನೇ ಮೊದಲನೇ ಒಂದಿಷ್ಟು ಮಂತ್ರದಿಂದಲೂ ತಗೊಂಡು ಹೇಳ್ತಾರೆ. ನಾವು ಜಗತ್ನಲ್ಲಿ ವ್ಯವಹಾರ ಮಾಡಿದಾಗ ಅದು ನಮ್ಗೆ ನಿಜಾನೇ, ಅದು ಸುಳ್ಳು ಅಂತ ನಾವು ಅನ್ಸಲ್ಲ. ಹಾಗೆ ನಿಜ ಅಂತಲೇ ನಾವು ವ್ಯವಹಾರ ಮಾಡ್ಬೇಕು, ಮಾಡ್ತೀವಿ. ನಮ್ಮ ದೀರ್ಘಕಾಲದ ಇದ್ರ ನಂತರ ನಮ್ಗೆ ಅರಿವಿಗೆ ಬರುತ್ತೆ, ಹೌದು ಇದೆಲ್ಲ ಆತ್ಮಸ್ವರೂಪನೇ, ಆತ್ಮಸ್ವರೂಪ ತೋರ್ಕೊಂಡು ಬಗೆ ಯಾವ್ದು ಇಲ್ಲ ಅನ್ನೋದು ನಮ್ಗೆ ತಿಳುವಳಿಕೆ. ಅದನ್ನ ಯಾವ್ದು ಕನ್ವಿನ್ಸ್ ಆಗ್ಬೇಕು, ಆ ಕನ್ವಿನ್ಸ್ ಆಗೋದಕ್ಕೆ ಸಾಕಷ್ಟು ಸಮಯ ತೆಗೆದುಕೊಳ್ಳುತ್ತೆ. ಯಾಕೆಂದ್ರೆ ಎಷ್ಟೋ ಅನಾದಿ ಜನ್ಮಗಳಿಂದ ಇದೆ ಎಲ್ಲ ನಿಜ 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 ಅನ್ಕೊಂಡು, ಈ ದೇಹನೂ ನಿಜ ಇದು ನಿಜ ಅನ್ಕೊಂಡು ಬಂದಿರೋದ್ರಿಂದ ಅಷ್ಟು ಗಟ್ಟಿಯಾಗಿ ಐಡೆಂಟಿಫಿಕೇಶನ್ ಕೂತಿರುತ್ತೆ. ಅದನ್ನ ತೆಗೆದು ಹಾಕೋದು ಅಷ್ಟು ಸುಲಭ ಇಲ್ಲ. ಥ್ಯಾಂಕ್ಸ್. ಅಂದರೆ ನಾವು ತಿಳ್ಕೊಂಡಿರೋದು ನಾವು ಸೂಪರ್ಫಿಷಿಯಲ್, ಅಂದರೆ ಅದು ನಮ್ಮ ತಲೆಯಿಂದ ಇಟ್ ಹ್ಯಾಸ್ ಟು ಗೋ ಟು ಅವರ್ ನಮ್ಮ ಕಣಕಣದಲ್ಲೂ ಅದು ಹೋಗ್ಬೇಕದು ಜ್ಞಾನ. ಹೌದು, ನಮ್ಮ ಅಂತರಂಗಕ್ಕೆ ಹೋಗ್ಬೇಕು. ಅದು ನಿಧಾನವಾಗಿ ಅರ್ಥ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಹೌದು ಅಂತ ಆವಾಗ ನಮ್ಗೆ ಕನ್ವಿನ್ಸ್ ಆಗುತ್ತೆ. ನಮ್ಮ ಶಾಸ್ತ್ರಗಳು ಯಾವ ಸುಳ್ಳನ್ನು ಹೇಳಿಲ್ಲ, ಯಾವುದು ತೆಗೆದುಹಾಕದೆ ಇರೋದೆಲ್ಲ ಸತ್ಯವನ್ನೇ ಹೇಳಿರೋದು ವೇದಗಳು, ಶಾಸ್ತ್ರಗಳು. ನಮ್ಗೆ ಅದೇ ಉದಾಹರಣೆ. ನಮ್ಗೆ ಇಲ್ದಿ ಜ್ಞಾನೇಂದ್ರಿಯದಿಂದ ತಿಳ್ಕೊಳಕ್ಕಾಗಲ್ಲ, ಕಣ್ಣಿನಿಂದ ತಿಳ್ಕೊಳಕ್ಕಾಗಲ್ಲ, ಕಿವಿಯಿಂದ, ಮೂಗ್ನಿಂದ, ನಾಲ್ಗೆ ಯಾವ್ದು ತಿಳ್ಕೊಳಕ್ಕಾಗಲ್ಲ. ಯಾಕೆ? ಅದ್ರದ್ದು ಒಂದು ಲಿಮಿಟೆಡ್ ಪವರ್ ಅಷ್ಟೇ. ಕಣ್ಣಿಂದ ಬರೀ ನೋಡ್ಬೋದು, ಕಣ್ಣಿಂದ ಕೇಳ್ಬೇಕು ಅಂದ್ರೆ ಆಗೋದಿಲ್ಲ, ಕಿವಿಯಿಂದ ನೋಡ್ಬೇಕು ಅಂದ್ರೆ ಆಗಲ್ಲ. ಲಿಮಿಟೆಡ್ ಪವರ್ಸ್ ಇಷ್ಟಿಷ್ಟೇ, ಅಷ್ಟಷ್ಟೇ ಪವರ್ ಇಂದ ಅದ್ ಕೆಲಸ ಮಾಡ್ತಾ ಇರುತ್ತೆ. ಅದಕ್ಕೂ ಮೀರಿದ ಅದಕ್ಕೆ ಸಾಧ್ಯ ಅದ್ರ ಕೈಯಲ್ಲಿ ಇಲ್ಲ. ಹಾಗಾಗಿ ನಾವು ಅದಕ್ಕೂ ಮೀರಿದ ಒಂದು ತತ್ವವನ್ನು, ಸೂಕ್ಷ್ಮ ತತ್ವವನ್ನು ತಿಳ್ಕೋಬೇಕು ಅಂದ್ರೆ ಅದೇ ಮನಸ್ಸು ಬುದ್ಧಿಗೆ ಸೂಕ್ಷ್ಮ ಮಾಡ್ಕೊಂಡು ತಿಳ್ಕೊಳ್ತಾ ಹೋಗ್ಬೇಕು. ಥ್ಯಾಂಕ್ಸ್. ಇನ್ನು ಯಾರ್ದು ಏನು ಪ್ರಶ್ನೆ ಇಲ್ಲ ಅಂತ ಅನ್ಸುತ್ತೆ. ಈ ತರಗತಿಯನ್ನು ಮುಗಿಸೋಣ.
ಓಂ ಸರ್ವೇ ಭವಂತು ಸುಖಿನಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿ ಓಂ ಉಮಾ.